ಈ ಕಾರ್ಯಕ್ರಮದ ಪ್ರಾಯೋಜಕರು ಜೈನ್ ಇರಿಗೇಷನ್ ಸಿಸ್ಟಮ್ಸ್ ಲಿಮಿಟೆಡ್, ಜಾಗತಿಕ ತುಂತುರು ಮತ್ತು ಹನಿ ನೀರಾವರಿ ಉಪಕರಣಗಳ ಉತ್ಪಾದಕರು, ಬೇಸಾಯ ತಂತ್ರಜ್ಞಾನ ನಿರೂಪಕರು ಹಾಗೂ ರೋಗರಹಿತ ಟಿಶ್ಯೂ ಕಲ್ಚರ್ ಗಿಡಗಳು, ಕ್ಯಾಡ್ಬರೀಸ್, ಕೋಕೋ ಬೆಳೆಸಿ ಅಧಿಕ ಆದಾಯ ಗಳಿಸಿ, ಹಾಗೂ ಸ್ಟಿಲ್ ಇಂಡಿಯಾ, ಸ್ಟಿಲ್ ಉಪಕರಣಗಳು ತನ್ನಿ ಪರಿವರ್ತನೆ. ವೀಕ್ಷಕರೇ ನಮಸ್ಕಾರ. ಇವತ್ತಿನ ಕೃಷಿ ಋಷಿಯ ಅಂಗಳದಲ್ಲಿನ ಕಾರ್ಯಕ್ರಮಕ್ಕೆ ತಮಗೆ ಸ್ವಾಗತ. ಇವತ್ತಿನ ಕಂತಿನಲ್ಲಿ ನಾವು ಶ್ರೀ ರಾಜೇಂದ್ರ ಜಿ ಮಾವಿನ ಕುರ್ವೆ ಅವ್ರನ್ನ ಮಾತಾಡಿಸಿ, ಇವರೊಂದು ಪಬ್ಲಿಕ್ ಪ್ರೈವೇಟ್ ಪಾರ್ಟ್ನರ್ಶಿಪ್ಪಲ್ಲಿ ನಮ್ಮ ಕೃಷಿ ವಿಜ್ಞಾನ ಕೇಂದ್ರ ಹಿರಿಯೂರಿಂದ ಒಂದು ಟೆಕ್ನಾಲಜಿಯನ್ನು ಅವರು ತಗೊಂಡು ಇವರೊಂದು ಸೂಕ್ಷ್ಮಾಣು ಜೀವಿಗಳ ಉತ್ಪಾದನೆಯ ಒಂದು ಘಟಕವನ್ನು ಇಲ್ಲಿ ಮಾಡ್ತಾ ಇದ್ದಾರೆ. ಬನ್ನಿ ಇವ್ರನ್ನ ಮಾತಾಡಿಸಿ ಇವರು ಯಾವ ರೀತಿ ಈ ಬಿಸ್ನೆಸ್ಸಿಗೆ ಬಂದರು, ಈಗ ನಮ್ಮ ಯೂನಿವರ್ಸಿಟಿಗಳಲ್ಲಿ ಈ ಟೆಕ್ನಾಲಜಿಗಳು ಇರ್ತಾವಲ್ಲ ಅದನ್ನು ಯಾವ ರೀತಿ ತೊಗೋಬೇಕು, ಅದ್ರ ಕುರಿತಾಗಿ ನಮ್ಮ ಯೂನಿವರ್ಸಿಟಿಗಳು ನಮ್ಮ ಉತ್ಪಾದನೆದಾರರಿಗೆ ಏನೆಲ್ಲ ಒಂದು ತರಬೇತಿ ಕಾರ್ಯಕ್ರಮಗಳನ್ನು ಕೊಡ್ತಾರೆ, ಇದಕ್ಕೆ ಯಾವ ರೀತಿ ಒಂದು ಬಿಸ್ನೆಸ್ ಮಾಡೆಲ್ ಅಂತ ಬಂದಾಗ ಇದಕ್ಕೆ ಏನೇನು ರಿಜಿಸ್ಟ್ರ್ ಎಲ್ಲ ಮಾಡಬೇಕು ಅನ್ನೋ ಎಲ್ಲ ಮಾಹಿತಿಗಳನ್ನು ಅವರಿಂದ ಕೇಳಿ ತಿಳಿದುಕೊಂಡು ಬರೋಣ. ಬನ್ನಿ ಸರ್. ನಮಸ್ಕಾರ ಸರ್. ಸರ್, ನಮ್ಮ ಫಾರಂ ಟಿವಿಯ ಕೃಷಿ ಋಷಿಯ ಅಂಗಳದಲ್ಲಿನ ಕಾರ್ಯಕ್ರಮಕ್ಕೆ ತಮಗೆ ಸ್ವಾಗತ ಸರ್. ಸರ್, ನೀವು ICR ಕೃಷಿ ವಿಜ್ಞಾನ ಕೇಂದ್ರ ಬಬ್ಬೂರು ಫಾರ್ಮ್ ಹಿರಿಯೂರ ಅವರ ಸಹಭಾಗಿತ್ವದೊಂದಿಗೆ ಒಂದು ಜೈವಿಕ ರೋಗನಾಶಕಗಳ ಒಂದು ತಯಾರಿಕಾ ಘಟಕವನ್ನು ಮಾಡ್ತಾ ಇದ್ದೀರಿ ಅಂತ ನಮಗೆ ಗೊತ್ತಾಯಿತು ಸರ್. ಹಾಗಾಗಿ ಅದರ ಮೇಲೆ ಇವತ್ತು ಕಾರ್ಯಕ್ರಮ ಮಾಡಲಿಕ್ಕೆ ಇವತ್ತು ನಿಮ್ಮ ಹತ್ರ ಬಂದಿದ್ದೀವಿ ಸರ್. ಒಂದು ಸ್ವಲ್ಪ ಮಾಹಿತಿಯನ್ನು ತಿಳ್ಕೊಳ್ಳೋಣ. ಯಾವ ರೀತಿ ಒಂದು ಜೈವಿಕ ಈ ರೋಗನಾಶಕಗಳನ್ನು ಅಂದರೆ ಟ್ರೈಕೋಡರ್ಮಾ, ಸೂಡೋಮೋನಾಸ್, ಬೇರೆ ಬೇರೆ ಇನ್ನೇನು ಶಿಲೀಂಧ್ರನಾಶಕ, ಜೈವಿಕ ನಾಶಕ ಅಂತ ಏನು ಹೇಳ್ತೀವಿ, ಅದ್ರ ಬಗ್ಗೆ ರೈತರಿಗೆ ಒಂದು ಮಾಹಿತಿಯನ್ನು ಕೊಡೋದಕ್ಕೆ ನಿಮ್ಮನ್ನು ಸಂದರ್ಶನ ಮಾಡ್ತಾ ಇದ್ದೀವಿ ಸರ್. ಸರ್, ಮೊದಲನೇದಾಗಿ ಕೇಳೋದಾದರೆ ನಿಮ್ಮ ಹಿನ್ನೆಲೆಯನ್ನು ಹೇಳ್ತೀರಾ ಸರ್ ನಮಗೆ? ಎಲ್ಲರಿಗೂ ನಮಸ್ಕಾರ. ಮೂಲತಃ ಸಾಗರದವನು ನಾನು. ಓದಿರೋದು MSc ಲೈಫ್ ಸೈನ್ಸಸ್ಸು, ಜೀವವಿಜ್ಞಾನ, ಮಾಸ್ಟರ್ ಆಫ್ ಸೈನ್ಸ್ನಲ್ಲಿ. ಅದಾದಮೇಲೆ ಇಂಟೆಲೆಕ್ಚುಯಲ್ ಪ್ರಾಪರ್ಟಿ ರೈಟ್ಸ್ ಲಾನಲ್ಲಿ ನ್ಯಾಷನಲ್ ಲಾ ಸ್ಕೂಲ್ ಆಫ್ ಇಂಡಿಯಾ ಯೂನಿವರ್ಸಿಟಿನಲ್ಲಿ ಮಾಡಿದ್ದೆ ಡಿಪ್ಲೊಮೋನ. ನಾನು ಶುರು ಮಾಡಿರೋದು, ನನ್ನ ಕೆರಿಯರ್ ಶುರು ಮಾಡಿದ್ದು ಗೊಣ್ಣೆ ಹುಳ ಏನಿದೆ, ಲ್ಯಾಂಡ್ ಆ್ಯಂಡ್ ಫ್ರೆಶ್ ವಾಟರ್ ಸ್ನೇಲ್ಸ್, ಅದ್ರದ್ದು ಸರ್ವೆ ಮಾಡಿದ್ವಿ. ಯಾವ ವಿಧ ಇದೆ, ಏನಿದೆ, ಎಷ್ಟು ಸ್ಪೀಸೀಸ್ ಇದೆ ಅಂತ. ಅದು ಪಶ್ಚಿಮ ಘಟ್ಟದಲ್ಲಿ. ಸೊ ರತ್ನಗಿರಿ ಇಂದ ಕಳ್ಕಾಡು ಮುಂಡಂತುರೆ ಪಶ್ಚಿಮ ಘಟ್ಟದ ತುದಿವರೆಗೆ ಸರ್ವೆ ಎಲ್ಲ ಮಾಡಿದ್ವಿ. ಒಟ್ಟು ಒಂದು 257 ಪ್ರಭೇದಗಳಿದ್ದಾವೆ ಲ್ಯಾಂಡ್ ಸ್ನೇಲ್ಸ್. ಸೊ ಅದರಲ್ಲಿ ಅಥಾರಿಟಿ ಅಂತಾರೆ. ನನ್ನದೊಂದು 9 ಪೇಪರ್ ಪಬ್ಲಿಷ್ ಆಗಿದೆ. ಓಕೆ ಸರ್. ರೆಡ್ ಲಿಸ್ಟ್ ಬುಕ್ ಅಂತ UN ಅವ್ರು ಏನು ಮಾಡ್ತಾರೆ ಅದರಲ್ಲೂ ಒಂದು ಚಾಪ್ಟರ್ ಇದೆ ನಂದು. ಓಕೆ ಸರ್. ಸೊ ಅಥಾರಿಟಿ ಅಂತ ಕನ್ಸಿಡರ್ ಮಾಡ್ತಾರೆ. ಓಕೆ ಸರ್. ಬಟ್ ನಾ ಏನಂದರೆ PhD ಮಾಡಿರಲಿಲ್ಲ ಅದರಲ್ಲಿ. ಆಮೇಲೆ ನಾನು ಕಾರ್ಪೊರೇಟಿಗೆ ಹೋದೆ. ಕಾರ್ಪೊರೇಟ್ನಲ್ಲಿ ಆಕ್ಸೆಂಚರ್, ಇದು ಒಂದು ಮಲ್ಟಿನ್ಯಾಷನಲ್ ಕಂಪ್ನಿ, ನಂಬರ್ 2 ವರ್ಲ್ಡ್ನಲ್ಲಿ. ಅದರಲ್ಲಿ ನಾವು ಫಸ್ಟು ನಂದು ಕಾರ್ಪೊರೇಟ್ ಕೆರಿಯರ್ ಶುರು ಮಾಡಿದ್ದು. ಓಕೆ ಸರ್. ನಾವು ಏನು ನೀವು ಮಾತ್ರೆ ತೊಗೊತೀರಿ ಕೋಲ್ಡ್ ಎಲ್ಲ ಆದರೆ, ಅದಕ್ಕೆಲ್ಲ ರಿಸರ್ಚ್ ಮಾಡ್ತಾರೆ. ಒಂದು 8 ರಿಂದ 10 ವರ್ಷ ರಿಸರ್ಚ್ ಆಗುತ್ತೆ. ಅದು ರಿಸರ್ಚ್ ಮಾಡಿದಾಗ ಯಾರಿಗಾರು ಸೈಡ್ ಎಫೆಕ್ಟ್ ಇದೆಯಾ, ಏನು ಸೈಡ್ ಎಫೆಕ್ಟ್ ಇದೆ ಅಂತೆಲ್ಲ ನೋಡ್ತಾರೆ. ಆ ಡೇಟಾನ ಕಲೆಕ್ಟ್ ಮಾಡಿಬಿಟ್ಟು ಅದನ್ನು ಕ್ಲೀನ್ ಮಾಡಿ ಡಾಕ್ಟ್ರ್ ಒಟ್ಟಿಗೆಲ್ಲ ಇಂಟ್ರ್ಯಾಕ್ಟ್ ಮಾಡಿ ನಾವು ಡೇಟಾಬೇಸ್ ಮಾಡಿ ಅದು ರೆಗ್ಯುಲೇಟರಿ ಏಜೆನ್ಸೀಸಿಗೆ ಸಬ್ಮಿಟ್ ಮಾಡ್ತೀವಿ. ಓಕೆ ಸರ್. ಅದು ಸಬ್ಮಿಟ್ ಮಾಡಿರೋ ಡೇಟಾ ಅಪ್ರೂವ್ ಆದರೆ ಮಾತ್ರ ನಿಮಗೆ ಮಾರ್ಕೆಟ್ನಲ್ಲಿ ಲಭ್ಯ ಆಗುತ್ತೆ. ಸೊ ಆ ಕೆಲಸಕ್ಕೆ ಸೇರ್ಕೊಂಡೆ. ಅದರಲ್ಲಿ ಫೈಸರ್ ಕಂಪ್ನಿಗೆ ವರ್ಕ್ ಮಾಡಿದ್ವಿ, ಕೊನೆಗೆ ಸನೋಫಿಗೆ ವರ್ಕ್ ಮಾಡಿದ್ವಿ. 6 ವರ್ಷ ಆಕ್ಸೆಂಚರ್ನಲ್ಲಿ ಕೆಲಸ ಮಾಡಿ ಆಮೇಲೆ ಕಾಗ್ನಿಸೆಂಟ್ ಜಾಯ್ನ್ ಆದೆ. ಕಾಗ್ನಿಸೆಂಟ್ನಲ್ಲಿ ಒಂದು 1.5 ವರ್ಷ ಮುಂಬೈನಲ್ಲಿ ಕೆಲಸ ಮಾಡಿದೆ. ಆಮೇಲೆ 5 ವರ್ಷ ಪ್ಯಾರಿಸ್ನಲ್ಲಿ ಕೆಲಸ ಮಾಡಿದೆ, ಸನೋಫಿ ಕಂಪ್ನಿಯಲ್ಲೇ. ಅದಾದಮೇಲೆ ಮದುವೆ ಆಯಿತು, ವಾಪಸ್ ಭಾರತಕ್ಕೆ ಬಂದ್ವಿ. ಕೋವಿಡ್ ಸ್ಟಾರ್ಟ್ ಆಯಿತು. ನನ್ನ ವೈಫ್ ಇಲ್ಲೇ ಕೃಷಿ ವಿಜ್ಞಾನ ಕೇಂದ್ರದಲ್ಲೇ ಕೆಲಸ ಮಾಡ್ತಾ ಇರೋದು, ಕವಿತಾ ಪಿ ನಾಯಕ್ ಅಂತ. ಸೊ ಇಬ್ಬರು ಒಟ್ಟಿಗೆ ಇರಬೇಕು. ಕೋವಿಡ್ ಟೈಮ್ನಲ್ಲಿ ಎಲ್ಲರಿಗೂ ಒಂಥರ ಫ್ಯಾಮಿಲಿ ವ್ಯಾಲ್ಯೂಸ್ ಅಂದರೆ ಜಾಸ್ತಿ ಮುಖ್ಯ ಅಂತ ಅನಿಸ್ತು ಎಲ್ಲರಿಗೂ. ದುಡ್ಡು ಮಾಡೋದೊಂದೆಲ್ಲ ಇದು ಅಂತ. ಅದೇ ಟೈಮ್ನಲ್ಲಿ ನಾವಿಲ್ಲಿ ಕೃಷಿ ವಿಜ್ಞಾನ ಕೇಂದ್ರಕ್ಕೆ ನನ್ನ ವೈಫಿಂದ ಆಫೀಸಿಗೆ ವಿಸಿಟ್ ಮಾಡಿದಾಗ ಈ ಲ್ಯಾಬು ಮುಚ್ಚಿದ್ರು. ಓಕೆ ಸರ್. ರೈತರಿಗೆ ಟ್ರೈಕೋಡರ್ಮಾ, ಸೂಡೋಮೋನಾಸ್ ಬೇಕು ಅಂದರೆ 5 ವರ್ಷ ಮುಗ ಹೋಗ್ತಿದ್ರು, ಇಲ್ಲಾರು ಬೆಂಗಳೂರು ಹೋಗಿ ತೊಗೊಂಡು ಬರ್ತಿದ್ರು. ಅದಕ್ಕೆ ನಮ್ಮದು ಬ್ಯಾಕ್ಗ್ರೌಂಡು ಜೀವವಿಜ್ಞಾನ ಇರೋದಕ್ಕೆ ರೈತರಿಗೂ ಒಂದು ಹೆಲ್ಪ್ ಆಗಲಿ ಅಂತ ಈ ಯೂನಿಟನ್ನು ಶುರು ಮಾಡಿದ್ವಿ. ನಿಮ್ಮ ಜರ್ನಿ ಈ ರೀತಿ ನಡೆದು ಬಂದಿದ್ದು.
ಸರ್, ಈಗ KVK ಅವ್ರ ಜೊತೆ ಯಾವ ರೀತಿ ನೀವೊಂದು ಟೈಅಪ್ ಮಾಡ್ಕೊಂಡ್ರಿ ಸರ್ ಇದು ಮಾಡಲಿಕ್ಕೆ? KVK ಅವ್ರ ಜೊತೆ ಟೈಅಪ್ ಅಂದರೆ ಏನಾಗಿತ್ತು ಅಂದರೆ ಈ ಲ್ಯಾಬು ಒಂದು 2015 ನಡೀತಾ ಇತ್ತು. ಆಮೇಲೆ ಮಧ್ಯದಲ್ಲಿ ಕ್ಲೋಸ್ ಮಾಡಿದರು, ಮತ್ತೆ ಶುರು ಮಾಡಿದರು, ಮತ್ತೆ ಕ್ಲೋಸ್ ಮಾಡಿದರು. ಹೀಗೆ ನೋಡ್ಲಿಕ್ಕೆ ಬಂದಾಗ ಎಲ್ಲ ಇನ್ಸ್ಟ್ರೂಮೆಂಟ್ಸ್ ಇದೆ. ನಮಗೆ ಏನು ಜೈವಿಕ ಪರಿಕರಗಳನ್ನು ಏನು ಮಾಡಬೇಕು ಅಂತಿದ್ದೀವಿ ಅದಕ್ಕೆಲ್ಲ ಇನ್ಸ್ಟ್ರೂಮೆಂಟ್ಸ್ ಇದೆ, ಬಟ್ ಆದರೆ ಯಾರೂ ಮಾಡ್ತಾ ಇರಲಿಲ್ಲ. ಸೊ ಅದಕ್ಕೆ ನಮ್ಮ ಸೈಡಿಂದನೂ ಒಂದು ಪ್ರಪೋಸಲ್ ಬಂತು, ಪಬ್ಲಿಕ್ ಪ್ರೈವೇಟ್ ಪಾರ್ಟ್ನರ್ಶಿಪ್ಪಾಗಿ ಮಾಡೋಣ ಅಂತ. ಆವಾಗ ಇಲ್ಲಿ KVKನಲ್ಲಿ ಹೇಳಿದರು, ಓಕೆ ಯೂನಿವರ್ಸಿಟಿಗೂ ನಾವು ಒಂದು ಮಾತು ಕೇಳ್ತೀವಿ, ಹಿಂಗೆ ಮಾಡಲಿಕ್ಕಾಗತ್ತಾ ಅಂತ. ಆವಾಗ ವೈಸ್ ಚಾನ್ಸ್ಲರಾಗಿ MK ನಾಯಕ್ ಸರ್ ಇದ್ದರು, ಅವ್ರ ಹತ್ರನೂ ಮಾತಾಡಿದ್ವಿ. ಸರ್ ಹಿಂಗೆ ಪಬ್ಲಿಕ್ ಪ್ರೈವೇಟ್ನಲ್ಲಿ ಮಾಡಬೇಕು, ಸುಮ್ಮನೆ ವೇಸ್ಟಾಗಿ ಬೀಳ್ತಾಯಿದೆ, ಮತ್ತು ರೈತರಿಗೂ ಒಂದು ಹೆಲ್ಪ್ ಆಗುತ್ತೆ ಅಂತ. ಅವರು ಸರಿ ಹಾಗಾದರೆ ಒಂದು MOU ಸೈನ್ ಮಾಡೋಣ ಅಂಥೇಳಿ ಒಂದು MOU ಸೈನ್ ಮಾಡಿದ್ವಿ. ಅದಾದಮೇಲೆ ಅವ್ರು ಟ್ರೈನಿಂಗು ಕೊಟ್ಟರು. ನಮ್ಮದು ಬ್ಯಾಕ್ಗ್ರೌಂಡು ಜೈವಿಕ ಜೀವವಿಜ್ಞಾನ ಆಗಿರೋದ್ರಿಂದ ಟ್ರೈನಿಂಗು ಜಾಸ್ತಿ ಏನು ಬೇಕಾಗಲಿಲ್ಲ ನಮಗೆ. ಸೊ ಟ್ರೈನಿಂಗ್ ಟೈಮ್ನಲ್ಲಿ ನಾವು ಹೇಗೆ ಮದರ್ ಕಲ್ಚರನ್ನು ಮಾಡೋದು, ಅದನ್ನು ಹೇಗೆ ಮಲ್ಟಿಪ್ಲೈ ಮಾಡೋದು, ಯಾವ ಮೀಡಿಯಾ ಯೂಸ್ ಮಾಡಬೇಕು ಅಂತೆಲ್ಲ ಹೇಳ್ಕೊಟ್ರು. ಟೋಟಲಿ ಟೆಕ್ನಾಲಜಿ ಅವ್ರದ್ದು, ಪ್ರೊಡಕ್ಷನ್ ಆ್ಯಂಡ್ ಮಾರ್ಕೆಟಿಂಗ್ ನಮ್ಮದು. ಇದ್ರ ಜೊತೆಗೆ ಸರ್ಕಾರದಿಂದ ಸಬ್ಸಿಡಿಗಳೇನಾದರೂ ದೊರಕುವ ಸರ್ ಹೊರಗಿಂದ? ಇವಾಗ ನಾವು ಒಂದು ಸತಿ ನಾವೇ ಒಂದು ಯೂನಿಟನ್ನು ಸ್ಟಾರ್ಟ್ ಮಾಡಬೇಕು ಅಂತ ಮಾಡಿದಾಗ ಇವಾಗ ಒಂದು 2-3 ವರ್ಷದಿಂದ, ಒಂದು 2-3 ವರ್ಷ ಅನ್ನೋದಕ್ಕಿಂತ ಒಂದು 4 ವರ್ಷದಿಂದ ಸರ್ಕಾರದಿಂದನೂ ಗೊತ್ತಿದೆ ಸ್ಟಾರ್ಟಪ್ಗಳಿಗೆ. ಸೊ ಸ್ಟಾರ್ಟಪ್ಗಳಿಗೆ ಯೂನಿವರ್ಸಿಟಿಗಳಲ್ಲಿ ಮತ್ತು ಬೇರೆ ಬೇರೆ ಆದ ಸೆಂಟ್ರಲ್ ಇನ್ಸ್ಟಿಟ್ಯೂಟ್ಸ್ನಲ್ಲಿ ಇನ್ಕ್ಯುಬೇಷನ್ ಸೆಂಟರ್ ಅಂತ ಮಾಡ್ತಾರೆ. ಸೊ ಇನ್ಕ್ಯುಬೇಷನ್ ಸೆಂಟರ್ನಲ್ಲಿ ಏನಾಗುತ್ತೆ ಅಂದರೆ, ಹೀಗೆ ಯಾರಿಗೆ ಇಚ್ಛೆ ಇದೆ ಸ್ವಉದ್ಯೋಗ ಸ್ಟಾರ್ಟ್ ಮಾಡಲಿಕ್ಕೆ ಅವರಿಗೆ ಟ್ರೈನಿಂಗ್ ಕೊಡ್ತಾರೆ ಎಲ್ಲ ಆಸ್ಪೆಕ್ಟ್ಸ್ ಬಗ್ಗೆ. ಎಲ್ಲ ಆಸ್ಪೆಕ್ಟ್ಸ್ ಅಂದರೆ ನಿಮಗೆ ಹ್ಯೂಮನ್ ರಿಸೋರ್ಸಸ್ಸು, ಟ್ರೈನಿಂಗ್ನಲ್ಲಿ ನಿಮಗೆ ಮಾರ್ಕೆಟಿಂಗ್ ಹೆಂಗೆ ಮಾಡಬೇಕು, ಫೈನಾನ್ಸ್ ಹೆಂಗೆ ಮ್ಯಾನೇಜ್ ಮಾಡಬೇಕು, ಕಂಪ್ನಿ ರಿಜಿಸ್ಟ್ರೇಷನ್ ಹೆಂಗೆ ಮಾಡಬೇಕು, ಆಮೇಲೆ ನಿಮ್ಮ ಪ್ರೊಡಕ್ಷನ್ ಎಷ್ಟಿರಬೇಕು, ಯಾವಾಗ ನೀವು ಲಾಭದಾಯಕ ಮಾಡ್ಕೊಳ್ಬೋದು, ಎಷ್ಟರವರೆಗೆ ನಿಮಗೆ ಪೇಷನ್ಸ್ ಇರಬೇಕು ಎಲ್ಲ ಹೇಳ್ಕೊಡ್ತಾರೆ. ಮಾರ್ಕೆಟಿಂಗ್ ಹೇಗೆ ಮಾಡಬೇಕು ಅಂತಲೂ ಹೇಳ್ಕೊಡ್ತಾರೆ. ಅದೆಲ್ಲ ನಿಮಗೆ ಒಂದು ಏನೇ ಅಂದರೂ ಥಿಯರಿಟಿಕಲ್ ನಾಲೆಜ್ ನಿಮಗೆ ಹೆಲ್ಪ್ ಮಾಡುತ್ತೆ. ಪ್ರಾಕ್ಟಿಕಲಿ ಡಿಫ್ರೆಂಟ್ ಆಗಿದ್ರು ಮಾರ್ಕೆಟ್ನಲ್ಲಿ, ಥಿಯರಿಟಿಕಲ್ ನಾಲೆಜ್ ತುಂಬ ಹೆಲ್ಪ್ ಮಾಡುತ್ತೆ ಅವ್ರು ಕೊಡೋ ಟ್ರೈನಿಂಗ್ಸು. ಮೇಘ ಅಗ್ರೋಟೆಕ್, ನೀರುಳಿತಾಯದ ಜಾಣ ಮಾರ್ಗ. ವಿದ್ಯುತ್ ಕಣ್ಣಾಮುಚ್ಚಾಲೆಗೆ ಪರಿಹಾರ ಮೇಘ ಸೋಲಾರ್ ಪಂಪ್ ಸೆಟ್. ನಿಖರ ಹನಿ ನೀರಾವರಿಗೆ ಮೇಘ ಡ್ರಿಪ್, ಸ್ಪ್ರಿಂಕ್ಲರ್, ರೇನ್ ಗನ್. ಡ್ರಿಪ್ ಇರಿಗೇಷನ್ ಮತ್ತು ಫರ್ಟಿಗೇಷನ್ ಆಟೋಮೇಷನ್ಗೆ ಡ್ರಿಪ್ ಸ್ಮಾರ್ಟ್. 30 ವರ್ಷಗಳ ನಿರಂತರ ಸೇವೆ, ಲಕ್ಷಾಂತರ ಸಂತೃಪ್ತ ಗ್ರಾಹಕರು. ಮೇಘ ಅಗ್ರೋಟೆಕ್. ಕೃಷಿ ಪ್ರಗತಿ ಸಾಕಾರವಾಯಿತು, ಸ್ಟಿಲ್ ತಂತ್ರಜ್ಞಾನದಿ ಸಾಧ್ಯವಾಯಿತು, ಬದಲಾವಣೆಗೆ ಕಾಲ ಕೂಡಿ ಬಂತು. ಸ್ಟಿಲ್ ಉಪಕರಣಗಳು ತನ್ನಿ ಪರಿವರ್ತನೆ. ಜೈನ್ ಇರಿಗೇಷನ್ ಸಿಸ್ಟಮ್ಸ್ ಲಿಮಿಟೆಡ್ ಭಾರತದ ಹನಿ ನೀರಾವರಿ ತಂತ್ರಜ್ಞಾನದ ಪ್ರಥಮ ಪ್ರವರ್ತಕ, ಜಗತ್ತಿನ ಅತಿ ದೊಡ್ಡ ಸ್ಪ್ರಿಂಕ್ಲರ್ಸ್ ಉತ್ಪಾದಕ ಕಂಪನಿ. ಸಂರಕ್ಷಿತ ಕೃಷಿಯಲ್ಲಿ ಹಸಿರು ಮನೆಗಾಗಿ ಮಿಸ್ಟರ್, ಫಾಗರ್, ಫ್ಯಾನ್ ಮತ್ತು ಪ್ಯಾಡ್ ಹಾಗೂ ನೆರಳು ಮನೆ, ಸ್ವಯಂ ಚಾಲಿತ ನೀರಾವರಿ ವ್ಯವಸ್ಥೆ ಮತ್ತು ರಸಾವರಿ ತಂತ್ರಜ್ಞಾನ. ಕೃಷಿಯಲ್ಲಿ ನೀರಿನ ಸಮರ್ಪಕ ಬಳಕೆ ಹಾಗೂ ಉಳಿತಾಯಕ್ಕೆ ಮತ್ತೊಂದು ಹೆಸರು ಜೈನ್. ಫ್ಯೂಚರ್ ಬಯೋಟೆಕ್, ಸಾವಯವ ಕೃಷಿಯ ವೇಗವರ್ಧಕ. ಪೋಷಕಾಂಶ ಪೂರೈಕೆಗೆ NPK ಕಲ್ಚರ್, ವ್ಯಾಮ್, PSP ಮತ್ತು KMB. ಜೈವಿಕ ರೋಗ ಕೀಟ ನಿಯಂತ್ರಣಕ್ಕೆ ಟ್ರೈಕೋಡರ್ಮಾ, ಸೂಡೋಮೊನಾಸ್. ಸಾವಯವ ಗೊಬ್ಬರ ಉತ್ಪಾದನೆಗೆ ಕಾಂಪೋಸ್ಟ್ ಕಲ್ಚರ್. ಹೂವು ಕಾಯಿ ಉದುರುವ ಸಮಸ್ಯೆಗೆ ಕಾಮಧೇನು ಮತ್ತು ಸತ್ವ. ಮಣ್ಣಿನ ಆರೋಗ್ಯ ವೃದ್ಧಿಗೆ ಫ್ಯೂಚರ್ ಬಯೋಟೆಕ್, ಧಾರವಾಡ.
ಭೂಮಿದೀಪ ಸಾರಜನಕ ರಂಜಕ ಒದಗಿಸುವ ಸೂಕ್ಷ್ಮಾಣುಜೀವಿ ಮಿಶ್ರಿತ ಸಮೃದ್ಧ ಸಾವಯವ ಎರೆಗೊಬ್ಬರ. ಕಾಳು ಮೆಣಸಿಗೆ ಟ್ರೈಕೋಡರ್ಮಾ ಸಂವರ್ಧಿತ ವಿಶೇಷ ಎರೆಗೊಬ್ಬರ. ಕುದುರೆ, ಹೇಸರಗತ್ತೆ, ಲದ್ದಿಯ ಅಧಿಕ ಪೌಷ್ಟಿಕಾಂಶದ ಅಶ್ವಸಾರ ಎರೆಗೊಬ್ಬರ. ಎನ್ಪಿಕೆ, ಲಘು ಮತ್ತು ಸೂಕ್ಷ್ಮ ಪೋಷಕಾಂಶಗಳು, ಸಸ್ಯ ಪ್ರಚೋದಕಗಳು ಹಾಗೂ ಹಾರ್ಮೋನುಗಳ ಆಗರ ಭೂಮಿದೀಪ ಎರೆಗೊಬ್ಬರ. ಸೊ ಹಾಗೆ ಇನ್ಕ್ಯುಬೇಷನ್ ಫೆಸಿಲಿಟಿ ಎಲ್ಲೆಲ್ಲಿದೆ, ಏನೇನು ಗ್ರ್ಯಾಂಟ್ಸ್ ಇದೆ ಅಂತ ನೋಡಿದ್ವಿ. ನಿಮಗೆ ಒಂದು AOP ಅಂತ ಒಂದು ಪ್ರೋಗ್ರಾಮ್ ಇದೆ, ಅಗ್ರಿಕಲ್ಚರಲ್ ಓರಿಯೆಂಟೇಷನ್ ಪ್ರೋಗ್ರಾಮ್ ಅಂತ. ಅದು ಸ್ಟಾರ್ಟಪ್ಸ್ಗಳಿಗೆ ಇರೋದು, ಅಗ್ರಿಕಲ್ಚರ್ ರಿಲೇಟೆಡ್ ಸ್ಟಾರ್ಟಪ್ಸ್ಗಳಿಗೆ. ಇದರಲ್ಲಿ ನಿಮಗೆ 5 ಲಕ್ಷ ಗ್ರ್ಯಾಂಟ್ ಕೊಡ್ತಾರೆ. ಅದು ಗ್ರ್ಯಾಂಟ್ ಇನ್ ಏಡ್, ಅದು ಅಂದರೆ ನೀವು ವಾಪಸ್ ರಿಟರ್ನ್ ಮಾಡಬೇಕು ಅಂತಿಲ್ಲ. ಸೊ ನೀವು ಆ ಗ್ರ್ಯಾಂಟಿಂಗ್ ಏಡ್ ನಿಮಗೆ ಗ್ರ್ಯಾಂಟ್ ಆಗಬೇಕಂದ್ರೆ ಫಸ್ಟು ನೀವು ಪ್ರಾಬ್ಲಮ್ ಸ್ಟೇಟ್ಮೆಂಟ್ ಹೇಳಬೇಕು. ಅಂದರೆ ಯಾವ ಇದನ್ನು ಪ್ರಾಬ್ಲಮನ್ನು ಸಾಲ್ವ್ ಮಾಡಬೇಕು ಅಂತಿದ್ದೀರಿ ಅಂತ. ಮತ್ತು ಅದಕ್ಕೆ ಸಾಲ್ವ್ ಮಾಡಿದರೆ ಹೇಗೆ ಹೆಲ್ಪ್ ಆಗುತ್ತೆ, ರೈತರಿಗೆ ಹೇಗೆ ಹೆಲ್ಪ್ ಆಗುತ್ತೆ, ಸಮಾಜಕ್ಕೆ ಹೇಗೆ ಹೆಲ್ಪ್ ಆಗುತ್ತೆ, ನಮಗೆ ಹೇಗೆ ಹೆಲ್ಪ್ ಆಗುತ್ತೆ ಅನ್ನೋದು ಇಂಪಾರ್ಟೆಂಟ್. ಅದನ್ನು ಮಾಡಿದ ಮೇಲೆ ಫಸ್ಟು ಆ ಪ್ರಾಬ್ಲಮ್ಸನ್ನು ಐಡೆಂಟಿಫೈ ಮಾಡಬೇಕು. ಆಮೇಲೆ ಅದು ಮಾರ್ಕೆಟೇಬಲ್ ಹೌದಾ ಅಲ್ಲ ಅಂತ. ಇವಾಗ ಪ್ರಾಬ್ಲಮ್ ಸ್ಟೇಟ್ಮೆಂಟು, ಓಕೆ ಈ ಪ್ರಾಬ್ಲಮ್ ಇದೆ, ನಾನು ಸಾಲ್ವ್ ಮಾಡಲಿಕ್ಕೆ ಆಗತ್ತೆ, ಅದು ಸಸ್ಟೈನೇಬಲ್ ಸೊಲ್ಯೂಷನ್ ಹೌದಾ ಅಲ್ಲ ಅಂತ. ಇವಾಗ ಇವತ್ತು ಸಾಲ್ವ್ ಮಾಡಿದ್ರೆ ಇವತ್ತಿಂದ ಅಷ್ಟಕ್ಕೆ ಅಲ್ವಾ, ಮತ್ತು ಮುಂದಿನ ಪೀಳಿಗೆಗೂ ಅದು ಅಪ್ಲಿಕೇಬಲ್ ಇರತ್ತಾ ಅಂತ. ಸೊ ಅದನ್ನು ಒಂದು ಐಡೆಂಟಿಫೈ ಮಾಡಿದ್ಮೇಲೆ ಅದು ಮಾರ್ಕೆಟೇಬಲ್ ಹೌದಾ ಅಲ್ಲ ಅಂತ. ಅಂದರೆ ನಿಮಗೂ ಒಂದು ಸ್ವಲ್ಪ ಪ್ರಾಫಿಟ್ ಬರಬೇಕು, ಒಂದು ಸ್ವಲ್ಪನಾದ್ರು ಫೈನಾನ್ಷಿಯಲ್ ಹೆಲ್ಪ್ ಆದರೆ ಇದಾಗತ್ತೆ ಅಂತ. ಆ ಪ್ಲ್ಯಾನನ್ನು ನೀವು ಫಸ್ಟು ಪ್ರೆಸೆಂಟ್ ಮಾಡಬೇಕು. ಅದು ನಿಮ್ಮ ಐಡಿಯಾದಲ್ಲಿ ಮಾಡಿರ್ತೀರಿ. AOP-ನಲ್ಲಿ ಇನ್ನೊಂದು SABIP ಅಂತಿದೆ, ಅದ್ರ ಬಗ್ಗೆ ನೆಕ್ಸ್ಟ್ ಹೇಳ್ತೀನಿ. ಈ AOP-ನಲ್ಲಿ ಇಷ್ಟನ್ನು ನೀವು ಹೇಳಿದರೆ ಅದು ನಿಮ್ಮ ಐಡಿಯಾ ಆಗಿರುತ್ತೆ. ಅದು ಆ ಐಡಿಯಾ ಅವರಿಗೆ ಹೌದು ಇದು ಸೂಟೇಬಲ್ಲು ಅಂತ ಅನಿಸಿದರೆ ಅವಾಗ ನಿಮಗೆ ಸೆಲೆಕ್ಟ್ ಮಾಡ್ತಾರೆ. ಒಂದು 10 ಜನಕ್ಕಷ್ಟೇ ಸೆಲೆಕ್ಟ್ ಮಾಡೋದು ಒಂದು ಗ್ರೂಪ್ನಲ್ಲಿ. ಅದು RKVY ಪ್ರೋಗ್ರಾಮ್ ಅಂತ, ರೂರಲ್ ಕೃಷಿ ಇದ್ರ ಪ್ರೋಗ್ರಾಮ್ ಅಂತಿದೆ, ಡೆವಲಪ್ಮೆಂಟ್ ಪ್ರೋಗ್ರಾಮ್, ವಿಕಾಸ್ ಯೋಜನಾ ಅಂತ. ಅದರಲ್ಲಿ ಸೆಲೆಕ್ಟ್ ಮಾಡೋದು. ಸೊ ಈ 10 ಜನ ಏನು ಸೆಲೆಕ್ಟ್ ಮಾಡಿರ್ತಾರೆ ಅವರಿಗೆ ನಾನು ಏನು ಹೇಳಿದ್ನಲ್ಲ ಮುಂಚೆ, ಟ್ರೈನಿಂಗ್ಸ್ ಎಲ್ಲ ಕೊಡ್ತಾರೆ. ಟ್ರೈನಿಂಗ್ ಎಲ್ಲ ಕೊಟ್ಟಾದಮೇಲೆ ಮತ್ತೆ ನೀವು ಪ್ರೆಸೆಂಟೇಷನ್ ಕೊಡಬೇಕು. ಬಿಸ್ನೆಸ್ಸನ್ನು ಹೇಗೆ ಡೆವಲಪ್ ಮಾಡ್ತೀರಿ, ಹೇಗೆ ಮಾರ್ಕೆಟಿಂಗ್ ಮಾಡ್ತೀರಿ ಅಂತೆಲ್ಲ. ಅದು ಕೊಟ್ಟಾದಮೇಲೆ ಅವಾಗ ಅವ್ರು ಅಪ್ರೂವ್ ಆಯಿತು ಅಂದರೆ ನಿಮಗೆ 5 ಲಕ್ಷ ಗ್ರ್ಯಾಂಟ್ ಕೊಡ್ತಾರೆ. 5 ಲಕ್ಷದಲ್ಲಿ 60% ಫಸ್ಟ್ 3 ಮಂತ್ಸಿಗೆ ಕೊಡ್ತಾರೆ. ಆಮೇಲೆ ನೆಕ್ಸ್ಟ್ 40% ನೆಕ್ಸ್ಟ್ 3 ಮಂತ್ಸಿಗೆ ಕೊಡ್ತಾರೆ. ಈ 60%ನಲ್ಲಿ ನೀವು ಹ್ಯೂಮನ್ ರಿಸೋರ್ಸಸ್ಸಿಗೆ, ಅಂದರೆ ನೀವು ಜನ ಇಟ್ಕೊಂಡು ಕೆಲಸ ಮಾಡಿಸ್ಬೇಕು, ಅವ್ರಿಗೆ ಸಂಬಳ ಕೊಡಬೇಕು, ಅದಕ್ಕೆ ಒಂದು ಸ್ವಲ್ಪ ಪರ್ಸೆಂಟೇಜ್ ಇರುತ್ತೆ. ರಾ ಮೆಟೀರಿಯಲ್ಸ್ ತೊಗೊಳ್ಬೇಕು, ಅದಕ್ಕೆ ಒಂದು ಸ್ವಲ್ಪ ಪರ್ಸೆಂಟೇಜ್ ಇರುತ್ತೆ. ಆಮೇಲೆ ನೀವು ಡೆವಲಪ್ಮೆಂಟ್ ಮಾಡಿ ಮಾರ್ಕೆಟಿಂಗ್ ಮಾಡಬೇಕು, ಅದಕ್ಕೆ ಒಂದು ಸ್ವಲ್ಪ ಪರ್ಸೆಂಟೇಜ್ ಇರುತ್ತೆ. ಆಮೇಲೆ ಆಫೀಸ್ ನಡೆಸಲಿಕ್ಕೆ ಒಂದಿಷ್ಟು ಖರ್ಚು ಬರುತ್ತೆ, ಅದಕ್ಕೆ ಒಂದಿಷ್ಟು ಪರ್ಸೆಂಟೇಜ್ ಇರುತ್ತೆ. ಅದಷ್ಟು ಯುಟಿಲೈಸೇಷನನ್ನು ನೀವು ಕರೆಕ್ಟಾಗಿ ಯುಟಿಲೈಸ್ ಮಾಡಿ ಬಿಲ್ಸು ಎಲ್ಲ ಸಬ್ಮಿಟ್ ಮಾಡಿದರೆ ಆವಾಗ ನೆಕ್ಸ್ಟ್ ಟ್ರಾಂಚ್ ಆಫ್ ಗ್ರ್ಯಾಂಟ್ಸನ್ನು ರಿಲೀಸ್ ಮಾಡ್ತಾರೆ. ಅದು ರಿಲೀಸ್ ಮಾಡಿದ ಮೇಲೆ ನೀವು ಮತ್ತೆ ಅದಕ್ಕೆ ಡಿಫ್ರೆಂಟ್ ಹೆಡ್ಸಿಗೆ ಇದನ್ನಿರುತ್ತೆ, ಆ ಗ್ರ್ಯಾಂಟ್ಸನ್ನು ಯುಟಿಲೈಸೇಷನ್ ಇರುತ್ತೆ. ಆಮೇಲೆ ನಿಮ್ಮ ಪ್ರಾಡಕ್ಟನ್ನು ಮಾರ್ಕೆಟಿಗೆ ಲಾಂಚ್ ಮಾಡಬೇಕು. ಅದಕ್ಕೆ ಕ್ರೈಟೀರಿಯಾನೂ ಇಟ್ಟಿರ್ತಾರೆ. ಈ ಕ್ರೈಟೀರಿಯಾನ ಮೀಟ್ ಆದರೆ ನಿಮಗೆ ನೆಕ್ಸ್ಟ್ ಲೆವೆಲ್ ಆಫ್ ಗ್ರ್ಯಾಂಟ್ಸನ್ನು ಕೊಡ್ತೀವಿ ಅಂತ, ಇಲ್ಲ ಅಂದರೆ ಕೊಡಲ್ಲ ಅದನ್ನು. ಸೊ ಅದು ಒಂದಾಯಿತು. ಅದು ನಿಮಗೆ ಜಸ್ಟ್ ಐಡಿಯಾ ಸ್ಟೇಜಿಂದ ಬಿಸ್ನೆಸ್ಸನ್ನು ಸ್ಟಾರ್ಟ್ ಮಾಡಲಿಕ್ಕೆ ಒಂದು ಗ್ರ್ಯಾಂಟ್ಸ್ ಅದು. ಅದಾದಮೇಲೆ ನಮಗೆ ಇವಾಗ ನಾವು ಮಾಡ್ತಿರೋದ್ರಲ್ಲಿ ನಾವು ಇವಾಗ ಏನು ಅಡಿಕೆ ಸಿಪ್ಪೆ ಇದೆ, ಅಡಿಕೆ ಸಿಪ್ಪೆದು ತುಂಬಾ ದೊಡ್ಡ ಪ್ರಾಬ್ಲಮ್ ಮಲೆನಾಡು ರೀಜನ್ನಲ್ಲಿ. ಮತ್ತು ಎಲ್ಲಿ ಅಡಿಕೆ ಗ್ರೋ ಮಾಡ್ತಾರೆ ಅಲ್ಲಿ ಎಲ್ಲರೂ ತೊಗೊಂಡೋಗಿ ರೋಡ್ ಸೈಡಿಗೆ ಡಂಪ್ ಮಾಡ್ತಾರೆ. ಬಟ್ ಏನಂದರೆ ಅದನ್ನೇ ನೀವು ಕಾಂಪೋಸ್ಟ್ ಮಾಡಿ ನಿಮ್ಮದೇ ತೋಟಕ್ಕೆ ಬಳಸಿದರೆ ಮಿನಿಮಮ್ ಅಂದರೂ ನೀವು ಒಂದು 10,000 to 15,000 ರೂಪಾಯಿ ಉಳಿಸ್ತೀರಿ, ಗೊಬ್ಬರದ ಮೇಲೆ ಏನು ಖರ್ಚು ಮಾಡ್ತಿರೋ ಅದನ್ನು. ಈ ಟೆಕ್ನಾಲಜಿ ನಮ್ಮದು ಕೆಳದಿ ಶಿವಪ್ಪನಾಯಕ ಯೂನಿವರ್ಸಿಟಿನಲ್ಲಿ ಇದೆ, ಅಗ್ರಿಕಲ್ಚರ್ ಯೂನಿವರ್ಸಿಟಿನಲ್ಲಿ. ಸೊ ಆ ಟೆಕ್ನಾಲಜಿನ ನಾವು ಕಮರ್ಷಿಯಲೈಸ್ ಮಾಡಬೇಕು ಅಂತ ಇದ್ದೀವಿ. ಅಲ್ಲಿಂದ ತೊಗೊಂಡು ಬಂದೆ. ಅದು ಎಲ್ಲ ಜೀವಾಣುಗಳು, ಸೂಕ್ಷ್ಮಾಣು ಜೀವಾಣುಗಳಿಂದ ಅದನ್ನು ಡಿಕಾಂಪೋಸ್ ಮಾಡಿ, ಏನು ಆರ್ಗ್ಯಾನಿಕ್ ವೇಸ್ಟ್ ಡಿಕಾಂಪೋಸರ್ ಇದೆ ಆ ಟೈಪ್ ಕೆಲಸ ಮಾಡಿ ಅದನ್ನು ಕಾಂಪೋಸ್ಟ್ ಮಾಡಿ ಅವ್ರದ್ದೇ ತೋಟಕ್ಕೆ ಬಳಸೋಂಗೆ. ಸೊ ಸಮಾಜಕ್ಕೆ ರೈತರಿಗೆ ಏನು ಹೆಲ್ಪ್ ಆಗುತ್ತೆ ಅಂದರೆ ಗೊಬ್ಬರದ ಮೇಲೆ ಏನು ಖರ್ಚು ಮಾಡ್ತಾರೆ ಅದ್ರ ದುಡ್ಡು ಉಳಿಯುತ್ತೆ. ಸಮಾಜಕ್ಕೆ ಏನು ಹೆಲ್ಪ್ ಆಗುತ್ತೆ ಅಂದರೆ ಏನು ಬೀದಿ ಸೈಡಿಗೆ ಚರಂಡಿನಲ್ಲಿ ಡಂಪ್ ಮಾಡ್ತಿದ್ರು ಅಡಿಕೆ ಸಿಪ್ಪೆನ, ಅದರಿಂದ ಏನು ಕೊಳ್ತು ವಾಸನೆ ಬರ್ತಿತ್ತು, ಅದೆಲ್ಲ ಪೊಲ್ಯೂಷನ್ ಏನಾಗ್ತಿತ್ತು
ಅದೆಲ್ಲ ಕಂಟ್ರೋಲಿಗೆ ಬರುತ್ತೆ. ಈ ಟೆಕ್ನಾಲಜಿ ಈಗ ನಿಮ್ಮ ಹತ್ರ ಇದೆಯಾ ಅಥವಾ ಅದು ತರಬೇಕಂತ ಪ್ಲ್ಯಾನ್ ಆಗಿದೆಯಾ ಸರ್? ಟೆಕ್ನಾಲಜಿನ ನಾವು ಇಲ್ಲಿಂದ ತೊಗೊಳ್ತಾ ಇದ್ದೀವಿ, ಈಗ ತೊಗೊತಾ ಇದ್ದೀವಿ, ಇವಾಗ ತೊಗೊಳ್ತಾ ಇದ್ದೀವಿ. ಓಕೆ ಓಕೆ ಸರ್. ಈಗ ನಿಮಗೆ ಈ ಸ್ಟಾರ್ಟಪ್ ಮಾಡಬೇಕಂದ್ರೆ ಸರ್ ಇದರಲ್ಲಿ ಏನು ಚಾಲೆಂಜಸ್ ಇದ್ದು ಸರ್, ಏನು ಕಷ್ಟಗಳಿದ್ದು? ಇದರಲ್ಲಿ ಚಾಲೆಂಜಸ್ ಅಂದರೆ ನಿಮಗೆ ಮೇನ್ ಚಾಲೆಂಜ್ ಬರೋದು ಒಂದು, ನಮ್ದು ಈ ಸ್ಟಾರ್ಟಪ್ಪಿಗೆ ನಾನು ಹೇಳಬೇಕು ಅಂದರೆ, ನಾನು ಹೇಳಿದ್ನಲ್ಲ ಈ ಲ್ಯಾಬನ್ನು ಓಪನ್ ಮಾಡಿದರು, ಕ್ಲೋಸ್ ಮಾಡಿದರು. 3 ವರ್ಷ 4 ವರ್ಷ ಕ್ಲೋಸ್ ಆಗಿತ್ತು. ಸೊ ಜನರಿಗೆ ಇಲ್ಲಿದೆ ಅನ್ನೋದೇ ಐಡೆಂಟಿಫೈ ಮಾಡಿಸೋದೇ ದೊಡ್ಡ ಕಷ್ಟ ಆಗಿತ್ತು. ಎಲ್ಲರೂ ಬಂದವರಿಗೆಲ್ಲ ವಾಪಸ್ ಕಳಿಸಿದ್ರು 3 ವರ್ಷದಿಂದ. 4ನೇ ವರ್ಷದಿಂದ ಅವರು ಇಲ್ಲೇನೂ ಸಿಗಲ್ಲ ಅನ್ನೋದು, ಅದು ಒಂದಾಯಿತು. ಆಮೇಲೆ ನಿಮಗೆ ಮೇನ್ ಅಂದರೆ ಮದರ್ ಕಲ್ಚರ್ ಸಿಗೋದು. ಮದರ್ ಕಲ್ಚರು ಅಷ್ಟು ಸುಲಭವಾಗಿ ಸಿಗಲ್ಲ. ಹಾಗಾಗಿ ಅದು ಯೂನಿವರ್ಸಿಟೀಸಿಂದನೇ ತರಬೇಕು. ಅದು ಕಮರ್ಷಿಯಲೈಸ್ ಮಾಡಲಿಕ್ಕೆ ಕೊಡೋದು ತುಂಬ ಕಮ್ಮಿ. ಸೊ ನಾವು GKVKಯಿಂದ ತೊಗೊಂಡು ಬಂದ್ವಿ ಟ್ರೈಕೋಡರ್ಮಾ ಮತ್ತು ಸುಡೋಮೋನಾಸ್, ಮದರ್ ಕಲ್ಚರ್ಸ್. ಇನ್ನೊಂದು ರಿಜಿಸ್ಟ್ರೇಷನ್ ಖರ್ಚೇ ನಿಮಗೆ ಜಾಸ್ತಿ ಬರುತ್ತೆ. ನೀವು ಏನು ಮಾಡಬೇಕು ಅಂತಿದ್ದೀರಿ, ಪ್ರೈವೇಟ್ ಲಿಮಿಟೆಡ್ ಅಂತ ಮಾಡಬೇಕು ಅಂತಿದ್ದೀರಾ, ಪಾರ್ಟ್ನರ್ಶಿಪ್ ಅಂತ ಮಾಡಬೇಕು ಅಂತಿದ್ದೀರಾ, ಪ್ರೊಪ್ರೈಟರ್ಶಿಪ್ನಲ್ಲಿ ಮಾಡಬೇಕು ಅಂತಿದ್ದೀರಾ ಅಂತ, ಅದೆಲ್ಲ ಕರೆಕ್ಟಾಗಿ ಫೇರ್ ಐಡಿಯಾ ಇದ್ದರೆ ಆವಾಗ ನೀವು ರಿಜಿಸ್ಟ್ರೇಷನ್ ಮಾಡಿಸ್ಕೊಳ್ಬೋದು. ರಿಜಿಸ್ಟ್ರೇಷನ್ ಮಾಡಿಸ್ಕೊಂಡ್ಮೇಲೆ ನಿಮಗೆ ಅದನ್ನು ಆಡಿಟ್ ಮಾಡಿಸೋದು ಅದರದ್ದೆಲ್ಲ ಖರ್ಚು ಬರ್ತಾ ಇರುತ್ತೆ. ಅವೆಲ್ಲ ರಿಕರಿಂಗ್ ಖರ್ಚುಗಳು. ಸೊ ಫೈನಾನ್ಷಿಯಲಿ ಸ್ವಲ್ಪನಾದ್ರು ಸೌಂಡ್ ಇದ್ದರೆ ಅಥವಾ ಇನ್ವೆಸ್ಟ್ಮೆಂಟ್ ಇತ್ತು ಅಂದರೆ ಆವಾಗ ಸುಲಭ ಆಗುತ್ತೆ. ಇಲ್ಲ ಅಂದರೆ ಸ್ವಲ್ಪ ಕಷ್ಟ ಆಗುತ್ತೆ ಫೈನಾನ್ಷಿಯಲಿ. ಆಮೇಲೆ ಇನ್ನೊಂದು ಮಾರ್ಕೆಟಿಂಗ್ ಅಂದರೆ ಇವಾಗ ಅವೇರ್ನೆಸ್ ಸ್ವಲ್ಪ ಕಮ್ಮಿ ಇದೆ. ಮೇನ್ಲಿ ಏನಾಗುತ್ತೆ ಅಂದರೆ ಎಲ್ಲರಿಗೂ ತಕ್ಷಣ ರಿಸಲ್ಟ್ ಬೇಕು. ಹಾಗಾಗಿ ರಾಸಾಯನಿಕ ಗೊಬ್ಬರಗಳನ್ನು ಹಾಕಿದರೆ ಅವರಿಗೆ ತಕ್ಷಣ ರಿಸಲ್ಟ್ಸ್ ಕಾಣಿಸುತ್ತೆ. ಈ ಜೈವಿಕ ಗೊಬ್ಬರಗಳು ಓವರ್ ಎ ಪೀರಿಯಡ್ ಆಫ್ ಟೈಮ್ ಕಾಣಿಸುತ್ತೆ. ಇದರಲ್ಲೂ ನಿಮಗೆ ತಕ್ಷಣ ರಿಸಲ್ಟ್ಸ್ ಕಾಣಿಸುತ್ತೆ. ಮುಂದೆ ಎಕ್ಸಾಂಪಲ್ ಕೊಡ್ತೀನಿ, ಈರುಳ್ಳಿನಲ್ಲಿ ಹೇಗೆ ಇದು ಕಂಟ್ರೋಲ್ ಮಾಡ್ತಾ ಇದ್ದಾರೆ ಅಂತ. ಬಟ್ ಏನಂದರೆ ಅದೇ ಇವಾಗ ತಕ್ಷಣ ರಿಸಲ್ಟ್ ಬೇಕಾದಾಗ ಇದ್ರ ಬಗ್ಗೆ ಅವೇರ್ನೆಸ್ ಇದ್ದರೂ ರಿಸಲ್ಟ್ ನೋಡಿಬಿಟ್ಟು ಅದಕ್ಕೆ ಹೋಗ್ತಾರೆ ಮತ್ತೆ ರಾಸಾಯನಿಕಕ್ಕೆ. ಸೊ ಇಂಥವೆಲ್ಲ ಚಾಲೆಂಜಸ್ ಇರುತ್ತೆ. ಓಕೆ ಸರ್, ಇಷ್ಟೆಲ್ಲ ಚಾಲೆಂಜಸ್ ಮೀಟ್ ಮಾಡಿ ನೀವು ಬಂದಿರ ಸರ್. ಸರ್ ನೀವು ಮೊದಲು ಬಂದಾಗ ಈ ಲ್ಯಾಬಿನ ಕಂಡೀಷನ್ ಹೇಗಿತ್ತು, ಏನೆಲ್ಲ ಇಕ್ವಿಪ್ಮೆಂಟ್ಸ್ ಇದ್ವು, ಇಲ್ಲಿ ಯಾವ ರೀತಿ ಸ್ಥಿತಿ ಇತ್ತು ಅಂತ? ಲ್ಯಾಬಿನ ಕಂಡೀಷನ್ ಹೇಗಿತ್ತು ಅಂದರೆ, ಒಂದು ಎಲೆಕ್ಟ್ರಿಕಲ್ ವೈರಿಂಗು ಸ್ವಲ್ಪ ನಾರ್ಮಲ್ ವೈರಿಂಗ್ ಮಾಡಿದರು, ಹೇಗೆ ಮನೆಗಳಿಗೆ ಮಾಡಿರ್ತಾರೆ ಆ ಟೈಪ್ ವೈರಿಂಗ್ ಇತ್ತು. ಸೊ ನಾವು ಇನ್ಸ್ಟ್ರೂಮೆಂಟ್ಸ್ ಏನು ಯೂಸ್ ಮಾಡ್ತೀವಿ ಅದಕ್ಕೆ ಹೈ ಟೆನ್ಷನ್ ವೈರ್ಸ್ಗಳು ಬೇಕು. ಸೊ ಅದನ್ನು 3 ಫೇಸ್ ಬೇಕಾಗತ್ತೆ. ಅದಕ್ಕೆ ನಾವು ಅದನ್ನು ಫಸ್ಟ್ ಅಪ್ಗ್ರೇಡ್ ಮಾಡಿಸಿದ್ವಿ. ಆಮೇಲೆ ಇಲ್ಲೆಲ್ಲ ಇನ್ಸ್ಟ್ರೂಮೆಂಟ್ಸ್ ಇತ್ತು. ಬಟ್ ಏನಂದರೆ ಇನ್ಸ್ಟ್ರೂಮೆಂಟ್ಸ್ ನೀವು ತುಂಬ ದಿವಸ ಯೂಸ್ ಮಾಡಿಲ್ಲ ಅಂದರೆ ಆವಾಗ ಅದು ವೇರ್ಔಟ್ ಆಗಿ ಅದು ಮತ್ತೆ ಹಾಳಾಗುತ್ತೆ. ಸರ್ವಿಸಿಂಗ್ ಎಲ್ಲ ಮಾಡಿಸಿ ರೆಡಿ ಮಾಡಿಸ್ಬೇಕು. ಇಲ್ಲಿ ನಮಗೆ ಹಾಟ್ ಏರ್ ಓವನ್ ಇದೆ. ಹಾಟ್ ಏರ್ ಓವನ್ನಲ್ಲಿ ನಾವೇನು ಮಾಡ್ತೀವಿ ಅಂದರೆ, ಏನು ಗ್ಲಾಸ್ವೇರೆಲ್ಲ ತೊಳೆದಿರ್ತೀವಿ ಅದನ್ನು ಬಿಸಿ ಮಾಡಿ ಆವಾಗ ಮತ್ತೆ ಈ ಜೀವಾಣುಗಳಿಂದ ಮುಕ್ತ ಮಾಡ್ತೀವಿ. ಇಲ್ಲ ಅಂದರೆ ಅದೇನಾಗುತ್ತೆ ಅಂದರೆ ಕಂಟ್ಯಾಮಿನೇಷನ್ ಆಗೋ ಚಾನ್ಸಸ್ ಇರುತ್ತೆ. ನಾವು ಗ್ರೋ ಮಾಡಿದರೆ ಆವಾಗ ಬೇರೆ ಜೀವಾಣುಗಳು ಬೆಳೆಯೋ ಚಾನ್ಸಸ್ ಇರುತ್ತೆ. ಸೊ ಅದರಲ್ಲಿ ನೀವೇನು ವಾಶ್ ಮಾಡಿರ್ತೀರಿ ಅದನ್ನು ಹಾಟ್ ಏರ್ ಓವನ್ನಲ್ಲಿ ಇಡಬೇಕು. ಅದಾದಮೇಲೆ ಆಟೋಕ್ಲೇವ್ ಅಂತ ಇದೆ. ಆಟೋಕ್ಲೇವ್ ಅನ್ನೋದು ಒಂದು ಕುಕ್ಕರಿನ ಮಾದರಿನಲ್ಲಿ ಕೆಲಸ ಮಾಡುತ್ತೆ. ಹೀಟನ್ನು ಅದನ್ನು ನೀವು 15 pounds ಪ್ರೆಷರ್ ಅಥವಾ 121 degreesವರೆಗೆ ಹೀಟಿಂಗ್ ಮಾಡಬೇಕು. ಸೊ ನೀವೇನು ಅದಕ್ಕೆ ಆಹಾರ, ಜೀವಾಣುಗಳಿಗೆ ಏನು ಆಹಾರ ಬೇಕು, ಮೀಡಿಯಾ ಅಂತ ಹೇಳ್ತೀವಿ, ಅದನ್ನು ನೀವು 121 ಡಿಗ್ರಿವರೆಗೆ 15ರಿಂದ 20 ನಿಮಿಷದವರೆಗೆ ಬಾಯ್ಲ್ ಮಾಡಬೇಕು. ಆವಾಗ ಏನಾಗುತ್ತೆ ಅಂದರೆ ಅದರಲ್ಲಿ ಯಾವುದೇ ಜೀವಾಣುಗಳಿರಲಿ ಅದೆಲ್ಲ ಸತ್ತೋಗುತ್ತೆ. ಕಂಟಾಮಿನೇಟೆಡ್ ಇದು ಪ್ಯೂರ್ ಕಲ್ಚರಿಗೆ ನಿಮಗೆ ಅದು ಹೆಲ್ಪ್ ಆಗುತ್ತೆ. ಅದಾದಮೇಲೆ ನಿಮಗೆ ಒಂದು ಲ್ಯಾಮಿನಾರ್ ಏರ್ ಫ್ಲೋ ಅಂತ ಇರುತ್ತೆ. ಈ ಲ್ಯಾಮಿನಾರ್ ಏರ್ ಫ್ಲೋನಲ್ಲಿ UV ಲೈಟ್ ಇರುತ್ತೆ. UV ಲೈಟಿಗೆ ಯಾವುದೇ ನೀವು ಒಂದು ಅರ್ಧ ಗಂಟೆ ಅದನ್ನು ಆನ್ ಮಾಡಿ ಇಡಬೇಕು. ಆವಾಗ ಆ ಚೇಂಬರ್ ಒಳಗಡೆ ಇರೋ ಜೀವಾಣುಗಳು ಸತ್ತೋಗುತ್ತೆ. ಸೊ ನೀವೇನು ಆಟೋಕ್ಲೇವ್ ಮಾಡಿರ್ತೀರಿ ಆ ಮೀಡಿಯಾನ ಈ UV ಚೇಂಬರಿಗೆ ತೊಗೊಂಡೋಗ್ಬೇಕು. ತೊಗೊಂಡು ಬಂದು ಆಮೇಲೆ ನಿಮ್ದು ಏನು ಮದರ್ ಕಲ್ಚರ್ ಇರುತ್ತೆ ಅದನ್ನು ನೀವೊಂದು ಕ್ಯಾಂಡಲ್ ಲೈಟ್ ಆಗಲಿ, ದೀಪ ಆಗಲಿ ಅಥವಾ ಬುನ್ಸೆನ್ ಬರ್ನರ್ ಅಂತ ಇರುತ್ತೆ ಅದ್ರ ಕೆಳಗಡೆ ಇಟ್ಟು ಅಲ್ಲಿಂದ ಟ್ರಾನ್ಸ್ಫರ್ ಮಾಡಬೇಕು. ಇವಾಗ ನೀವು ಯಾವುದೇ ಇವಾಗ ಮನೇಲಿ ನೀವು ದೀಪ ಹಚ್ಚಿದರೆ ಇಷ್ಟು ಹೈಟಿಗೆ, ಇಲ್ಲಿ ದೀಪದ ಬೆಂಕಿ ಇದೆ ಅಂದರೆ ಇಷ್ಟು ಹೈಟಿಗೆ ನಿಮಗೆ ಹೀಟ್ ತಾಗ್ತಾ ಇರುತ್ತೆ. ಸೊ ಅದೇನಾಗಿರುತ್ತೆ ಅಂದರೆ ಆ ರೀಜನ್ನಲ್ಲಿ ನಿಮಗೆ ಯಾವುದೂ ಕಂಟ್ಯಾಮಿನೇಷನ್ ಇರಲ್ಲ, ಯಾವುದೇ ಜೀವಾಣುಗಳು ಇರಲ್ಲ. ಸೊ ಅಷ್ಟೇ ಹೈಟ್ನಲ್ಲಿ ಆ ಹೀಟ್ನಲ್ಲಿ ನೀವು ಟ್ರಾನ್ಸ್ಫರ್ ಮಾಡಿದರೆ
ನೀವು ಟ್ರಾನ್ಸ್ಫರ್ ಮಾಡ್ಬೇಕಾದ್ರೂ ಕಂಟ್ಯಾಮಿನೇಷನ್ ಆಗೋ ಚಾನ್ಸಸ್ ಇರಲ್ಲ. ಏನಾದ್ರು ಇದ್ದರೆ ಕಂಟ್ಯಾಮಿನೇಷನ್ ಮೂವ್ಮೆಂಟ್ ಆಗೋಕ್ಕಾದ್ರೆ ಅದನ್ನು ಹೋಗ್ಬಿಡತ್ತೆ. ಸೊ ಅದನ್ನು ಒಂದು ಸತಿ ಇನಾಕ್ಯುಲೇಷನ್ ಮಾಡಿದ್ಮೇಲೆ ಅಲ್ಲಿಂದ ಇನ್ಕ್ಯುಬೇಷನ್ ಚೇಂಬರ್ ಅಂತ ಇರೋದು. ಸೊ ಇನ್ಕ್ಯುಬೇಟ್ರ್ ಅದು. ಇನ್ಕ್ಯುಬೇಟ್ರ್ ಒಳಗಡೆ ನೀವು ಟೆಂಪ್ರೇಚರನ್ನು ಕಂಟ್ರೋಲ್ ಮಾಡ್ಬೋದು. ನಿಮಗೆ ಎಷ್ಟು ಟೆಂಪ್ರೇಚರ್ ಬೇಕೋ ಅಷ್ಟು ಟೆಂಪ್ರೇಚರಿಗೆ ಇಟ್ಟು ಆಪ್ಟಿಮಮ್ ಟೆಂಪ್ರೇಚರಿಗೆ, ಅದು ಸೂಕ್ಷ್ಮಾಣುಜೀವಿಗೆ ಎಷ್ಟು ಟೆಂಪ್ರೇಚರ್ ಬೇಕೋ ಅದು ಬೆಳೀಲಿಕ್ಕೆ ಯಾವುದು ಕರೆಕ್ಟಾಗಿರೋ ಟೆಂಪ್ರೇಚರ್ ಇರುತ್ತೋ ಆ ಟೆಂಪ್ರೇಚರನ್ನು ಸೆಟ್ ಮಾಡಿ ಇಟ್ಟು ಅದರಲ್ಲಿ 48 ಗಂಟೆ ಇಡಬೇಕು. ನಮಗೆ ಸುಡೋಮೋನಾಸ್ ಟ್ರೈಕೋಡರ್ಮಕ್ಕೆ ರೂಮ್ ಟೆಂಪ್ರೇಚರು ಸೂಟೇಬಲ್ ಟೆಂಪ್ರೇಚರು. ಬಟ್ ಅದರಲ್ಲಿ 48 ಗಂಟೆ ಇಟ್ಟಾಗ ಮೇನ್ಲಿ ಎಸ್ಟಾಬ್ಲಿಷ್ ಆಗಲಿಕ್ಕೆ ಚೆನ್ನಾಗಿ ಎಸ್ಟಾಬ್ಲಿಷ್ ಆಗುತ್ತೆ. ಅದಾದಮೇಲೆ ನೀವು ಹೊರಗಡೆ ರೂಮ್ ಟೆಂಪ್ರೇಚರ್ನಲ್ಲಿಟ್ಟು ಅದು ಟ್ರೈಕೋಡರ್ಮ ಗ್ರೋ ಆಗಲಿಕ್ಕೆ ನಿಮಗೆ 10 ದಿವಸ ಬೇಕು, 7 ದಿವಸ ಬೇಕು. ಬಟ್ ನಾವು ಕಮರ್ಷಿಯಲಿ ಕೊಡಬೇಕಾದ್ರೆ 10 ದಿವಸ ಆದಮೇಲೆ ಕೊಡ್ತೀವಿ. ಅದು ಶಿಲೀಂಧ್ರ, ಅದು ಟ್ರೈಕೋಡರ್ಮ ಫಂಗಸ್. ಸೂಡೋಮೋನಾಸು ಬ್ಯಾಕ್ಟೀರಿಯಾ. ಸೊ ಅದಕ್ಕೆ ಗ್ರೋ ಆಗಲಿಕ್ಕೆ 4 ಡೇಸ್ ಸಾಕಾಗತ್ತೆ. ಸೊ ನಾವು 6 ಡೇಯಿಂದ ಕೊಡ್ತೀವಿ ಅದನ್ನು ಕಮರ್ಷಿಯಲಿ ಕೊಡ್ತೀವಿ. ಇಲ್ಲಾಂದರೆ ಐದರ್ ಪೌಡರ್ ಫಾರ್ಮುಲೇಷನ್ ಮಾಡ್ತೀವಿ, ಇಲ್ಲಾಂದರೆ ಲಿಕ್ವಿಡ್ ಬೇಕು ಅಂದವ್ರಿಗೆ ಲಿಕ್ವಿಡ್ ಕೊಡ್ತೀವಿ. ಈ ರೀತಿ ನೀವು ಒಂದು ಸೂಕ್ಷ್ಮಾಣುಜೀವಿಗಳನ್ನು ಮಾಡ್ತೀವಿ. ಜೈನ್ಸ್ ಜಗತ್ತಿನ ಅತಿದೊಡ್ಡ ಅಂಗಾಂಶ ಕೃಷಿ ಪ್ರಯೋಗಾಲಯ ಹಾಗೂ ಟಿಸಿ ಗಿಡಗಳ ಉತ್ಪಾದಕರು. ಸಮೃದ್ಧ ಇಳುವರಿಗೆ ಜೈನ್ ಜೀನೇನ್, ಯಾಲಕ್ಕಿ, ನೇಂದ್ರನ್ ಹಾಗೂ ಕೆಂಪು ಬಾಳೆ ಸಸಿಗಳು, ದಾಳಿಂಬೆ, ಭಗವತಳಿಯ ರೋಗಮುಕ್ತ ಸಸಿಗಳು, ಲಕ್ನೋ 49 ಪೇರಳೆ, ಸ್ಟ್ರಾಬೆರಿ ಇತ್ಯಾದಿ ಗಿಡಗಳು ಯೋಗ್ಯ ಬೆಲೆಯಲ್ಲಿ. ಅಂಗಾಂಶ ಕೃಷಿಯ ಜಾಗತಿಕ ಬ್ರ್ಯಾಂಡ್ ಜೈನ್. ಕೋಕೋ ಈಗ ಕರ್ನಾಟಕದ ವಾಣಿಜ್ಯ ತೋಟದ ಬೆಳೆಗಳಲ್ಲೊಂದು. ಅಧಿಕ ಇಳುವರಿಯ ಹೈಬ್ರಿಡ್ F1 ಗಿಡಗಳು ಕ್ಯಾಡ್ಬರಿ ನರ್ಸರಿಗಳಲ್ಲಿ ಮಾತ್ರ ಲಭ್ಯ. ಗಿಡ ಬೇಕಾದವರು ಕ್ಯಾಡ್ಬರಿ ಅಧಿಕಾರಿಗಳನ್ನು ಸಂಪರ್ಕಿಸಿ. ನೂಆಲ್ಗಿ ನ್ಯಾನೋ ಬಯೋಟೆಕ್ 13 ಪೋಷಕಾಂಶಗಳ ಪೇಟೆಂಟ್ ಪಡೆದ ನ್ಯಾನೋ ತಂತ್ರಜ್ಞಾನದ ಉತ್ಪನ್ನ. ಭೂಮಿ ಮತ್ತು ಗೊಬ್ಬರಕ್ಕೆ ಸಿಂಪಡಿಸಲು ನೂಆಲ್ಗಿ ಸಾಯಿಲ್, ಎಲೆಗೆ ಸಿಂಪಡಿಸಲು ನೂಆಲ್ಗಿ ಫೋಲಿಯಾರ್ ಸ್ಪ್ರೇ, ಮೀನು ಸಿಗಡಿ ಸಾಕಣೆಯಲ್ಲೂ ಉಪಯುಕ್ತ. ಗಿಡಗಳ ಆಹಾರ ತಯಾರಿಕೆ ಹೆಚ್ಚಿ ಅದ್ಭುತ ಇಳುವರಿ ಸಾಧ್ಯ. ನೂಆಲ್ಗಿ. ಗ್ರೀನ್ ಪ್ಲಾಸ್ಟ್ ISI ಪ್ರಮಾಣೀಕೃತ ಪರಿಶುದ್ಧ HDPE ಜಿಯೋ ಮೆಂಬ್ರೇನ್ ಪಾಂಡ್ ಲೈನರ್ಗಳು. ಕೃಷಿ ಹೊಂಡ, ಕೆರೆ, ಕಾಲುವೆ, ಮೀನುಕೊಳ, ಸ್ಪಿರುಲಿನಾ ಹೊಂಡಗಳಿಗೆ ಬೇಕಾದ ಆಕಾರ ಮತ್ತು ವಿಸ್ತೀರ್ಣಗಳಲ್ಲಿ ಸರ್ಕಾರದ ಸಬ್ಸಿಡಿ ಯೋಜನೆಯಡಿ ಲಭ್ಯ. 100% ಪುನರ್ಬಳಕೆ, UV ಮತ್ತು ಒಡಕು ನಿರೋಧಕ, ಪಕ್ಕಾ ಜೋಡಣೆ, 5 ವರ್ಷಗಳ ಲಿಖಿತ ವಾರಂಟಿ. ಗ್ರೀನ್ ಪ್ಲಾಸ್ಟ್. ಎಲ್ಸಾಲ್ ತಂದಿದೆ ಜಾಗತಿಕ ಗುಣಮಟ್ಟದ ನಿಖರ ನೀರಾವರಿ ಮತ್ತು ಫರ್ಟಿಗೇಷನ್ ಆಟೋಮೇಷನ್ ತಂತ್ರಜ್ಞಾನ. ಕೃಷಿ ಕಾರ್ಮಿಕರ ಕೊರತೆ, ದುಬಾರಿ ಕೂಲಿ ಮತ್ತು ಅನಿಯಮಿತ ವಿದ್ಯುತ್ ಪೂರೈಕೆಗೆ ಪರಿಹಾರ. ನಮ್ಮ 12 ವರ್ಷಗಳ ನಂಬಿಕಾರ್ಹ ಉಪಕರಣಗಳಿಂದ ಇದೀಗ ಕೃಷಿ ನೀರಾವರಿ ನಿಮ್ಮ ಬೆರಳ ತುದಿಯಲ್ಲಿ. ಎಲ್ಸಾಲ್. ಈ ಪೌಡರ್ ಫಾರ್ಮಿಗೂ ಲಿಕ್ವಿಡ್ ಫಾರ್ಮಿಗೂ ಏನು ಡಿಫ್ರೆನ್ಸ್ ಆಗುತ್ತೆ ಸರ್? ಪೌಡರ್ ಫಾರ್ಮುಲೇಷನ್ನು ನಿಮಗೆ ಈಸಿ ಟು ಕ್ಯಾರಿ ಆ್ಯಂಡ್ ಸ್ಟೋರ್. ಲಿಕ್ವಿಡ್ ಫಾರ್ಮುಲೇಷನ್ನಲ್ಲಿ ಇನ್ನೂ ಈಸಿ ಟು ಸ್ಟೋರು. ಏನಂದರೆ ಅದಕ್ಕೆ ಪರ್ಫೊರೇಟೆಡ್ ಕ್ಯಾಪ್ ಅನ್ನೋದು ಬೇಕು. ನೀವು ಇವಾಗ ಯಾವುದೇ ಪ್ಲಾಸ್ಟಿಕ್ ಕಂಟೈನರ್ನಲ್ಲಿ ಹಾಕಿದರೆ, ಬಾಟ್ಲ್ನಲ್ಲಿ ಹಾಕಿರಿ, ಕ್ಯಾನ್ಸ್ನಲ್ಲಿ ಹಾಕಿ, ಅದಕ್ಕೆ ಪರ್ಫೊರೇಟೆಡ್ ಕ್ಯಾಪ್ ಅಂತ. ಅಂದರೆ ಕ್ಯಾಪ್ ಒಳಗಡೆ ಸಣ್ಣ ಸಣ್ಣ ತೂತಗಳಿರುತ್ತೆ. ಸೊ ಅದಕ್ಕೆ ಏರೇಷನ್ ಆಗ್ತಾ ಇರಬೇಕು. ಏರ್ ಸಪ್ಲೈ ಇಲ್ಲ ಅಂದರೆ ಏನಾಗುತ್ತೆ ಅಂದರೆ ಜೀವಾಣುಗಳು ಸಾಯೋ ಚಾನ್ಸಸ್ ಇರುತ್ತೆ. ಅದು ಗ್ಯಾಸ್ ರಿಲೀಸ್ ಮಾಡಿರೋದ್ರಿಂದ ಅದು ಬಾಟ್ಲ್ ಉಬ್ಕೊಳುತ್ತೆ, ಉಬ್ಬಿ ಬಸ್ಟ್ ಆಗೋ ಚಾನ್ಸಸ್ ಇರುತ್ತೆ. ಸೊ ಪರ್ಫೊರೇಟೆಡ್ ಕ್ಯಾಪ್ಸ್ ಇಟ್ಟರೆ ನಿಮಗೆ ಲಿಕ್ವಿಡ್ ಸೊಲ್ಯೂಷನ್ನಲ್ಲಿ ಇಡೋದು ಈಸಿ. ಇದನ್ನು ಸೇಮ್ ಫಾರ್ಮುಲೇಷನ್ನು ಏನು ಲಿಕ್ವಿಡ್ ಇರುತ್ತೋ ಅದನ್ನು 1 ಲೀಟ್ರ್ ಆಫ್ ಲಿಕ್ವಿಡನ್ನು 4 kg ಆಫ್ ಟಾಲ್ಕ್ ಪೌಡ್ರ್ ಜೊತೆಗೆ. ಟಾಲ್ಕ್ ಪೌಡ್ರ್ ಅಂದರೆ ಅದು ಕ್ಯಾರಿಯರ್ ಮೀಡಿಯಮ್ ಅಂದರೆ ನಿಮಗೆ ಅದನ್ನು ಮಣ್ಣಿಗೆ ಹಾಕಿದ ತಕ್ಷಣ ಬೇರೆ ಏನೂ ಚೇಂಜಸ್ ಆಗಲ್ಲ.
pH ವೇರಿಯೇಷನ್ ಆಗಲಿ ಆ್ಯಸಿಡಿಕ್ ಆಗಲಿ ಏನೂ ವೇರಿಯೇಷನ್ ಆಗಲ್ಲ. ನಾವು ಜೋಳದ ಜೊತೆ ಜೋಳದ ಹಿಟ್ಟು ಹಾಕ್ಬೋದು. ಆದರೆ ಅದೇ ಕ್ಯಾರಿಯರ್ ಮೀಡಿಯಮನ್ನು ನೀವು ಏನು ಯೂಸ್ ಮಾಡ್ತೀರಿ ಅದ್ರ ಮೇಲೆ ಡಿಪೆಂಡ್. ಇದು ಟಾಲ್ಕ್ ಪೌಡ್ರ್ ಆದರೆ ಒಳ್ಳೆ ಟಾಲ್ಕ್ ಪೌಡ್ರ್ ಆದರೆ ಏನಾಗುತ್ತೆ ಅಂದರೆ ಡಿಸಾಲ್ವ್ ಆಗೋದು ಈಸಿಲಿ ಡಿಸಾಲ್ವ್ ಆಗುತ್ತೆ. ಹಾಗಾಗಿ ನೀವು ಡ್ರಿಪ್ನಲ್ಲಿ ಬಿಟ್ಟರೆ ಅವಾಗೆಲ್ಲ ಏನೂ ಪ್ರಾಬ್ಲಮ್ ಆಗಲ್ಲ. ಬಟ್ ನಾವು ರೆಕಮೆಂಡ್ ಮಾಡೋದು ನೀವು ಟಾಲ್ಕ್ ಪೌಡ್ರನ್ನು ಕೊಟ್ಟಿಗೆ ಗೊಬ್ಬರದ ಜೊತೆಗೆ ಮಿಕ್ಸ್ ಮಾಡಿ 15 ಡೇಸ್ ಆದಮೇಲೆ ಅಪ್ಲೈ ಮಾಡಿ. ಮೋಡ್ ಆಫ್ ಅಪ್ಲಿಕೇಶನ್ ಆಮೇಲೆ ಹೇಳ್ತೀನಿ ಹೇಗೆ ಅಂತ. ಸೊ ಅದೇ 1 ಲೀಟರ್ ಆಫ್ ಲಿಕ್ವಿಡನ್ನು 4 kgs ಆಫ್ ಟಾಲ್ಕ್ ಪೌಡ್ರ್ ಜೊತೆಗೆ ಮಿಕ್ಸ್ ಮಾಡ್ತೀವಿ. ಅದ್ರದ್ದು ಶೆಲ್ಫ್ ಲೈಫು 6 ಮಂತ್ಸ್ ಇರುತ್ತೆ. 6 ಮಂತ್ಸ್ ಯಾಕೆ ಅಂದರೆ ಮಾಯ್ಶ್ಚರ್ ಕಂಟೆಂಟ್ ಏನಿರುತ್ತೆ ಅದು ಎವಾಪ್ರೇಟ್ ಆಗ್ತಾ ಹೋದಾಗೆ ಅದಕ್ಕೆ ಮಾಯ್ಶ್ಚರ್ ಕಂಟೆಂಟ್ ತುಂಬ ಇಂಪಾರ್ಟೆಂಟು ಮೈಕ್ರೋ ಆರ್ಗ್ಯಾನಿಸಮ್ಸಿಗೆ, ಜೀವಾಣುಗಳಿಗೆ. ಫ್ರೆಶ್ ಆಗಿ ಯೂಸ್ ಮಾಡೋದು ಬೆಸ್ಟು. ಅದಕ್ಕೆ ನಾವು ಯಾವಾಗಲೂ ಅಷ್ಟೇ ಮೋರ್ ದೆನ್ 3 ಮಂತ್ಸ್ ಇಟ್ಕೊಳೋದೇ ಇಲ್ಲ. ಎಷ್ಟು ಬೇಕೋ ಅಷ್ಟೇ ಪ್ರೊಡ್ಯೂಸ್ ಮಾಡ್ತೀವಿ. ರೈತರ ಡಿಮ್ಯಾಂಡ್ ಇದ್ದಂಗೆ ನೋಡಿಬಿಟ್ಟು ಪ್ರೊಡ್ಯೂಸ್ ಮಾಡಿ ರೈತರಿಗೆ ತಕ್ಷಣ ಸಪ್ಲೈ. ಯೂಶ್ವಲಿ ವಿತಿನ್ 1 ಮಂತ್ ಒಳಗಡೆನೇ ಕೊಟ್ಬಿಟ್ಟಿರ್ತೀವಿ ಎಲ್ಲ. ಸರ್, ಈಗ ನಿಮ್ಮ ಸ್ಟಾರ್ಟಿಂಗಲ್ಲಿ ಎಷ್ಟು ಪ್ರೊಡಕ್ಷನ್, ಎಷ್ಟು ಪ್ರಮಾಣದಲ್ಲಿ ಉತ್ಪಾದನೆ ಮಾಡ್ತಾ ಇದ್ದೀರಿ, ಇವಾಗ ಎಲ್ಲಿವರೆಗೂ ಬಂದಿದೆ? ಸ್ಟಾರ್ಟಿಂಗ್ನಲ್ಲಿ ನಾವು ಮಂತ್ಲಿ ಒಂದು 300-400 kgs ಮಾಡ್ತಿದ್ವಿ. ಓಕೆ, ಮಂತ್ಲಿ 300 kgs ಅಷ್ಟು ಮಾಡ್ತಿದ್ವಿ. ಬಟ್ ಆವಾಗ ಅಷ್ಟು ಡಿಮ್ಯಾಂಡ್ ಇರಲಿಲ್ಲ. ಫಸ್ಟ್ ಸ್ಟಾರ್ಟಿಂಗ್ನಲ್ಲಿ ನಮಗೆ ಐಡಿಯಾ ಇರಲಿಲ್ಲ. ಆವಾಗ 300 kgs ಮಾಡಿದ್ವಿ. ಬಟ್ ಅಪ್ರಾಕ್ಸಿಮೇಟ್ಲಿ 3 ಮಂತ್ಸ್ ಹತ್ತಿರ ತೊಗೊಂತು. ಓಕೆ. ಸೊ ಮಂತ್ಲಿ ಅರೌಂಡ್ 100 kgs 150 kgs ಮಾಡ್ತಾಯಿದ್ವಿ ಆಮೇಲೆ ರೆಗ್ಯುಲರ್ ಆಗಿ. ಇವಾಗ ಜಾಸ್ತಿ ಮಾಡಿದ್ದೀವಿ. ಇವಾಗ ಅಪ್ರಾಕ್ಸಿಮೇಟ್ಲಿ 300 kgs ಪರ್ ಮಂತ್ ಮಾಡ್ತೀವಿ. ಅದು ಡಿಮ್ಯಾಂಡ್ ಇದ್ದಾಗೆ. ಇವಾಗ ಪೌಡ್ರ್ ಮಾಡೋದಿದ್ರೆ ಹಾಗೆ ಮಾಡ್ತೀವಿ. ಅಕಸ್ಮಾತಾಗಿ ಲಿಕ್ವಿಡ್ ಡಿಮ್ಯಾಂಡ್ ಜಾಸ್ತಿ ಇದೆ ಅಂದರೆ ಆವಾಗ ಲಿಕ್ವಿಡನ್ನೇ ಕೊಟ್ಬಿಡ್ತೀವಿ. ಯಾಕಂದರೆ ಅವರು ರೈತರಿಗೆ ಮೇನ್ಲಿ ಲೇಬರ್ ಪ್ರಾಬ್ಲಮ್. ಇವಾಗ ಅದು ಮಿಕ್ಸ್ ಮಾಡಿ ಅದನ್ನು ಮತ್ತೆಲ್ಲ ಹಾಕೋದಂದರೆ ಕಷ್ಟ ಆಗುತ್ತೆ. ಅದಕ್ಕೆ ಅವ್ರೇನು ಪ್ರಿಫರ್ ಮಾಡ್ತಾರೆ, ಡ್ರಮ್ಮಲ್ಲಿ ವಾಟರ್ ಜೊತೆಗೆ ನೀರು ಜೊತೆಗೆ ಮಿಕ್ಸ್ ಮಾಡಿ ಡ್ರಿಪ್ನಲ್ಲಿ ಬಿಡಲಿಕ್ಕೆ ಪ್ರಿಫರ್ ಮಾಡ್ತಾರೆ. ಆ ಟೈಮ್ನಲ್ಲಿ ನಾವು ಲಿಕ್ವಿಡೇ ಕೊಟ್ಬಿಡ್ತೀವಿ. ಓಕೆ ಸರ್, ಇದು ಫಸ್ಟ್ ಎಷ್ಟು ವರ್ಷ ಆಯಿತು ಸರ್ ಈಗ ನೀವು ಸ್ಟಾರ್ಟ್ ಮಾಡಿದ್ದು? ನಾವು ಸ್ಟಾರ್ಟ್ ಮಾಡಿದ್ದು 2021ರಲ್ಲಿ ಸ್ಟಾರ್ಟ್ ಮಾಡಿದ್ವಿ. ಬಟ್ ಪ್ರೊಡಕ್ಷನ್ ಪ್ರಾಪರಾಗಿ ಸ್ಟಾರ್ಟ್ ಆಗಿದ್ದು 22 ಸೆಪ್ಟೆಂಬರ್ ಆನ್ವರ್ಡ್ಸು ಸ್ವಲ್ಪ ಕ್ಲೀನ್ ಫ್ಲೋ. 1 ವರ್ಷ ಆಯಿತು. 1 ವರ್ಷ ಆಯಿತು. 1 ವರ್ಷ ಮೇಲೆ 1 ತಿಂಗಳ. ಓಕೆ ಸರ್, ಈಗ ಈ ಸೂಕ್ಷ್ಮಾಣು ಜೀವಿಗಳ ಬಳಕೆ ಯಾವ ಸೀಸನಲ್ಲಿ ಜಾಸ್ತಿ ಸರ್? ಸೂಕ್ಷ್ಮಾಣು ಜೀವಿಗಳ ಬಳಕೆ ನಿಮಗೆ ಮಳೆ ಸ್ಟಾರ್ಟ್ ಆಗೋಕ್ಕಿಂತ ಒಂದು ಸ್ವಲ್ಪ ಮುಂಚೆ, ಆಮೇಲೆ ಮಳೆ ನಿಲ್ತಾ ಇರೋ ಟೈಮ್ನಲ್ಲಿ ಆವಾಗ ಜಾಸ್ತಿ ಆಗುತ್ತೆ. ಯಾಕಂದರೆ ನಿಮ್ಮ ಮಳೆ ಸ್ಟಾರ್ಟ್ ಆಗೋಕ್ಕಿಂತ ಮುಂಚೆ ಭೂಮಿನ ರೆಡಿ ಮಾಡ್ಕೊತಾರೆ ಸೋಯಿಂಗಿಗೆ. ಆ ಟೈಮ್ನಲ್ಲಿ ಕೊಟ್ಟಿಗೆ ಗೊಬ್ಬರ ಜೊತೆಗೆ ಮಿಕ್ಸ್ ಮಾಡಿ ಅದನ್ನು ಯೂಸ್ ಮಾಡ್ತಾರೆ. ಆಮೇಲೆ ನಿಮಗೆ ಈ ಮಳೆ ಎಂಡ್ ಆಗೋ ಟೈಮ್ನಲ್ಲಿ ಮ್ಯಾಕ್ಸಿಮಮ್ ಫ್ಲವರಿಂಗು ಅದೆಲ್ಲ ಸ್ಟಾರ್ಟ್ ಆಗುತ್ತೆ. ಸೊ ಆ ಟೈಮ್ನಲ್ಲಿ ನಿಮಗೆ ರೋಗಗಳು ಕಾಣಿಸ್ಕೊಳ್ಳೋದು ಸ್ವಲ್ಪ ಜಾಸ್ತಿ ಆಗುತ್ತೆ. ಆವಾಗ ಜೈವಿಕ ನಿಯಂತ್ರಕಗಳು ಏನು ಆರ್ಗ್ಯಾನಿಕ್ ಮಾಡಬೇಕು ಅಂತಿದ್ದಾರೆ ಅವರು ಇದನ್ನು ಜಾಸ್ತಿ ಬಳಸ್ತಾರೆ. ಸರ್, ಈಗ ಈ ನಾವು ಸೂಕ್ಷ್ಮಾಣು ಜೀವಿಗಳನ್ನು ಏನಕ್ಕೆ ಬಳಸ್ಬೇಕು ಸರ್? ಅದ್ರದ್ದು ಏನು ಮಹತ್ವ ಇದೆ? ಓಕೆ, ಈ ಸೂಕ್ಷ್ಮಾಣು ಜೀವಿಗಳನ್ನು ನಾವು ಏನಕ್ಕೆ ಬಳಸಬೇಕು ಅಂದರೆ, ಒಂದು ಇವಾಗ 70ನೇ ಇಸ್ವಿನಲ್ಲಿ ನಮಗೆ ಆಹಾರ ಉತ್ಪಾದನೆ ತುಂಬ ಕಮ್ಮಿ ಇತ್ತು. ಸೊ ಆವಾಗ ಎಲ್ಲ ವಿಜ್ಞಾನಿಗಳಿಗೆ ಏನಿತ್ತು ಅಂದರೆ ನೀವು ಪ್ರೊಡಕ್ಷನ್ ಜಾಸ್ತಿ ಮಾಡಬೇಕು ಅಂತ. ಪ್ರೊಡಕ್ಷನ್ ಜಾಸ್ತಿ ಮಾಡಬೇಕು ಅಂದಾಗ ವಿಜ್ಞಾನಿಗಳು ಈ ಗಿಡಕ್ಕೆ ಈ ಪ್ರಮಾಣದಲ್ಲಿ ಗೊಬ್ಬರ ಹಾಕಿದರೆ ಪ್ರೊಡಕ್ಷನ್ ಜಾಸ್ತಿ ಆಗತ್ತೆ ಅಂತ ಹೇಳಿದರು. ಆದರೆ ಏನಾಗುತ್ತೆ ಅಂದರೆ ಇವಾಗ ನಮಗೊಂದು ಕೆಮ್ಮಾಗತ್ತೆ. ಕೆಮ್ಮಾದಾಗ ಡಾಕ್ಟ್ರ್ ಹೇಳ್ತಾರೆ 1 ಸ್ಪೂನು ಕಾಫ್ ಸಿರಪ್ ತೊಗೊಳ್ಳಿ ಅಂತ. ನಾವೇನು ಮಾಡ್ತೀವಿ, ಕೆಮ್ಮು ಜಾಸ್ತಿ ಆದಾಗ 2 ಸ್ಪೂನ್ ತೊಗೊತೀವಿ. ಡಾಕ್ಟ್ರ್ ಹತ್ರ ಹೋಗ್ತೀವ? ಇಲ್ಲ, ಮತ್ತೆ ಡೈರೆಕ್ಟಾಗಿ ನಾವೇ ತೊಗೊಂಡ್ಬಿಡ್ತೀವಿ. ನೆಕ್ಸ್ಟ್ ಟೈಮ್ ಕೆಮ್ಮು ಬಂದಾಗ ನಮಗೆ 2 ಸ್ಪೂನ್ಗಿಂತ ಕಮ್ಮಿ ತೊಗೊಂಡ್ರೆ ಕೆಮ್ಮು ಹೋಗಲ್ಲ. ಇವಾಗ ಅದೇ ರೀತಿ ಆಯಿತು. ನಮಗೆ ರೈತರಿಗೆ ಹೇಳಿದರು 10 ಗ್ರಾಮ್ ಹಾಕಿ ಅಂತ, 20 ಗ್ರಾಮ್ ಹಾಕಿದರು. ಹಾಗಾಗಿ ಏನಾಗಿದೆ ಅಂದರೆ ನಮ್ಮದು ರಾಸಾಯನಿಕ ಗೊಬ್ಬರಗಳ ಬಳಕೆ ಜಾಸ್ತಿ ಆಗ್ತಾ ಹೋಯಿತು. ಈ ರಾಸಾಯನಿಕ ಗೊಬ್ಬರಗಳು ಏನಾಗುತ್ತೆ ಅಂದರೆ ನೀವು ಭೂಮಿಗೆ ಹಾಕಿದಾಗ ಒಂದು 20-30% ಅಷ್ಟೇ ಗಿಡ ಎಳ್ಕೊಳೋದು, ಮತ್ತು ಉಳಿದಿದ್ದಷ್ಟು ಭೂಮಿನಲ್ಲಿ ಹಾಗೇ ಇರುತ್ತೆ. ಅದು ಹಾಗೇ ಇದ್ದರೂ ಅದು ಯಾಕಿರುತ್ತೆ ಅಂದರೆ ನೀರು ಮತ್ತು ಮಣ್ಣಿನ ಜೊತೆಗೆ ಸೇರಿದ ತಕ್ಷಣ ಅದು ಖನಿಜಾಂಶ ಕನ್ವರ್ಟ್ ಆಗುತ್ತೆ. ಅದನ್ನು ಬ್ರೇಕ್ ಡೌನ್ ಮಾಡಲಿಕ್ಕೆ ನಿಮಗೆ ಜೀವಾಣುಗಳು ಬೇಕು. ಈ ಜೀವಾಣುಗಳು ಈ ರಾಸಾಯನಿಕ ಪ್ರಮಾಣ ಜಾಸ್ತಿ ಆಗ್ತಾ ಹೋದಂಗೆ ಜೀವಾಣುಗಳು ಸಾಯ್ತಾ ಹೋದು. ಆಮೇಲೆ ನಮಗೆ ಲೇಬರ್ ಪ್ರಾಬ್ಲಮ್ ಇರೋದ್ರಿಂದ
ಕಳೆನಾಶಕ ಹೊಡೆದ್ರು. ಕಳೆನಾಶಕ ಹೊಡೆದಾಗ ನೀವು ನೋಡಿದರೆ ಒಂದು 2ರಿಂದ 3 ತಿಂಗಳವರೆಗೆ ಏನೂ ಬೆಳೆಯಲ್ಲ. ಸೊ ಅದ್ರದ್ದು ಎಫೆಕ್ಟು ಅಷ್ಟು ದಿವಸದವರೆಗೆ ಇರುತ್ತೆ. ಸೊ ಈ ಜೀವಾಣುಗಳು ಏನು 15-20 ದಿವಸ ತಡ್ಕೊಳೋ ಶಕ್ತಿ ಇರುತ್ತೆ, ಅದನ್ನು ಹೋಗ್ಬಿಡತ್ತೆ. ಸೊ ಎಲ್ಲ ಜೀವಾಣುಗಳು ಸತ್ತೋಗಿದ ತಕ್ಷಣ ಈ ಖನಿಜಗಳನ್ನು ಏನು ಕರಗಿಸ್ಬೇಕಿತ್ತು ಆ ಕೆಲಸ ಮಾಡೋದು ನಿಂತೋಯ್ತು. ಇವಾಗ ಡಿಕಂಪೋಸ್ ಆಗಬೇಕು. ಇವಾಗ ನಿಮ್ದೇನೇ ಎಲೆ ಎಲ್ಲ ಬಿದ್ದರೆ ಅದು ಎಲೆ ಹಾಕಿದ್ರು ಅದು ಡಿಕಂಪೋಸ್ ಆಗೇ ಈಸಿ ಫಾರ್ಮ್ಯಾಟ್ನಲ್ಲಿ ಗಿಡಕ್ಕೆ ಸಿಗಬೇಕು. ಏನಾಗುತ್ತೆ ಅಂದರೆ ಇದು ಖನಿಜಾಂಶ ಆದಾಗ ಮಣ್ಣು ಹಾರ್ಡಾಗ್ತಾ ಹೋಗುತ್ತೆ, ಅದಕ್ಕೆ ಮಣ್ಣಿನ ಫಲವತ್ತತೆ ಕಮ್ಮಿ ಆಗ್ತಾ ಹೋಗುತ್ತೆ. ಹಾಗಾಗಿ ಜೀವಾಣುಗಳು ತುಂಬ ಇಂಪಾರ್ಟೆಂಟು. ಏನು ನಿಮ್ಮದು ಎಲೆ ಬೀಳುತ್ತೆ ಅದು ಬಿಸಿಲಿಗೆ ಒಣಗಿ ಪುಡಿ ಆಗೋದಕ್ಕಿಂತ ಈ ಜೀವಾಣುಗಳು ಅದ್ರ ಮೇಲೆ ಕೆಲಸ ಮಾಡಿ ಅದನ್ನು ಪುಡಿ ಮಾಡಿದ್ರೆ ಆವಾಗ ಅದರಲ್ಲಿರೋ ಪೌಷ್ಟಿಕಾಂಶಗಳು ಗಿಡಕ್ಕೆ ಲಭ್ಯ ಆಗುತ್ತೆ. ಸೊ ಆ ಏನು ಕೆಲಸ ನಡೀತಿತ್ತು, ಆ ಪ್ರಕ್ರಿಯೆಗಳು ನಡೀತಿತ್ತು, ಆ ನ್ಯಾಚುರಲ್ ವೇನಲ್ಲಿ ನಡೀತಿದ್ದೆಲ್ಲ ಕಮ್ಮಿ ಆಗ್ತಾ ಹೋಯ್ತು. ಇವಾಗ ಮನೇಲೂ ದನ ಸಾಕೋದು ಎಲ್ಲ ಕಮ್ಮಿ ಆಯಿತು. ಮುಂಚೆ ಒಬ್ಬರ ಮನೇಲಿ ಒಂದೊಂದು ಜಮೀನಿದೆ ಅಂದರೆ ಒಂದು ದನ ಮತ್ತು ಕರು ಇರ್ತಿತ್ತು, ಇವಾಗ ಅದು ಇರಲಿಲ್ಲ. ಸೊ ಆವಾಗ ಸಮಗ್ರ ಕೃಷಿ ಪದ್ಧತಿ ಭಾಳ ಇತ್ತು. ಇವಾಗ ಏನು ಈ ರಾಸಾಯನಿಕಗಳನ್ನು ಬಳಸಿ ಇವಾಗ ಏನು ಇದಾಗ್ತಾ ಇದೆ, ಇವಾಗ ನಾವೇನು ಇಲ್ಲಿ ಜೀವಾಣುಗಳನ್ನು ಮಾಡ್ತೀವಿ ಅದೇನು ನಾವು ಸೈಂಟಿಫಿಕಲಿ ಮತ್ತು ನಾವೇ ಕಂಡುಹಿಡ್ದು ಮಾಡ್ತಾ ಇರೋದಲ್ಲ. ಇರೋ ಮಣ್ಣಿಂದನೇ ತೊಗೊಂಡು ಬಂದು ಐಸೋಲೇಟ್ ಮಾಡಿ ಅದನ್ನು ಮತ್ತೆ ವಾಪಸ್ ಮಣ್ಣಿಗೆ ಹಾಕ್ಸ್ತಾ ಇರೋದು. ಸೊ ಹಾಗಾಗಿ ನಿಮಗಿದು ಬೇಕು, ಜೀವಾಣುಗಳು ಇರಬೇಕು. ಆಮೇಲೆ ಮೆಜಾರಿಟಿ ಆಫ್ ದ ರೋಗಗಳನ್ನು ನೀವು ಜೀವಾಣುಗಳಿದ್ದರೆ ಅದು ಬರೋಲ್ಲ ಸರಿಯಾಗಿದ್ದರೆ. ಅದು ಜೀವಾಣುಗಳಿಂದ ಬರೋ ರೋಗನೇ ಆದರೂ ಇದೇನು ಮಾಡುತ್ತೆ, ಪ್ಯಾರಾಸೈಟಿಕ್ ಎಫೆಕ್ಟ್ ಅಂತ ಹೇಳ್ತಾರೆ. ಆ ಇನ್ನೊಂದು ಜೀವಾಣುಗಳು ಏನು ಆಹಾರ ತಿಂತಾಯಿದ್ವು ಅದನ್ನು ಉಪಯೋಗಕಾರಿ ಜೀವಾಣುಗಳು ತಿಂದುಬಿಟ್ಟು ಅದಕ್ಕೆ ಆಹಾರದಿಂದ ಡಿಪ್ರೈವ್ ಮಾಡುತ್ತೆ. ಆಹಾರ ಸಿಕ್ಕಿಲ್ಲದಾಗ ಅದು ಸಾಯತ್ತೆ. ಸೊ ಹಾಗಾಗಿ ಈ ಜೀವಾಣುಗಳು ತುಂಬ ಇಂಪಾರ್ಟೆಂಟು. ವೀಕ್ಷಕರೇ, ಎಷ್ಟೊತ್ತು ನಮಗೆ ಶ್ರೀ ರಾಜೇಂದ್ರ ಜಿ ಮಾವಿನ ಕುರಿಯವರು ಹೇಳ್ತಾ ಇದ್ರು ಯಾವ ರೀತಿ ಈ ಯೂನಿವರ್ಸಿಟಿಗಳಲ್ಲಿ ಟೆಕ್ನಾಲಜಿಗಳಿದ್ದಾವೆ ಅದನ್ನು ಯಾವ ರೀತಿ ನಾವು ತೆಗೆದುಕೊಳ್ಬೋದು, ತಗೊಂಡು ಅದಕ್ಕೆ ಆದ ಕ್ವಾಲಿಟಿ ಇರುವಂತಹ ಒಂದು ಒಳ್ಳೆಯ ಗುಣಮಟ್ಟದ ಸೇವೆಯನ್ನು ನಾವು ರೈತರಿಗೆ ನೀಡಿದ್ರೆ ಇದನ್ನು ಒಂದು ಬಿಸ್ನೆಸ್ ಮಾಡೆಲ್ ಆಗಿ ಇದರಲ್ಲೂ ಕೂಡ ಒಂದು ಆರ್ಥಿಕ ಲಾಭವನ್ನು ತೆಗೆದುಕೊಳ್ಬೋದು ಅನ್ನೋ ಎಲ್ಲ ಮಾಹಿತಿಗಳನ್ನು ನಮಗೆ ನೀಡಿದರು. ಹಾಗಾಗಿ ಇಷ್ಟೊತ್ತು ಮಾಹಿತಿ ಕೊಟ್ಟಿದ್ದಕ್ಕೆ ಅವರಿಗೆ ಧನ್ಯವಾದಗಳನ್ನು ತಿಳಿಸುತ್ತಾ ಇವತ್ತಿನ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀವಿ. ನಮಸ್ಕಾರಗಳು. ಈ ಕಾರ್ಯಕ್ರಮದ ಪ್ರಾಯೋಜಕರು ಜೈನ್ ಇರಿಗೇಷನ್ ಸಿಸ್ಟಮ್ಸ್ ಲಿಮಿಟೆಡ್, ಜಾಗತಿಕ ತುಂತುರು ಮತ್ತು ಹನಿ ನೀರಾವರಿ ಉಪಕರಣಗಳ ಉತ್ಪಾದಕರು, ಬೇಸಾಯ ತಂತ್ರಜ್ಞಾನ ನಿರೂಪಕರು ಹಾಗೂ ರೋಗರಹಿತ ಟಿಶ್ಯೂ ಕಲ್ಚರ್ ಗಿಡಗಳು, ಕ್ಯಾಡ್ಬರೀಸ್, ಕೋಕೋ ಬೆಳೆಸಿ ಅಧಿಕ ಆದಾಯ ಗಳಿಸಿ, ಹಾಗೂ ಸ್ಟಿಲ್ ಇಂಡಿಯಾ, ಸ್ಟಿಲ್ ಉಪಕರಣಗಳು ತನ್ನಿ ಪರಿವರ್ತನೆ.